ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ಸ್ಫೂರ್ತಿ, ನನ್ನ ಚೈನೀಸ್ ಹೆಸರು ಖೌನಾ. May 14, 2024 ನಂದು ಯೂಟ್ಯೂಬ್ 10,000 ಸಬ್ಸ್ಕ್ರೈಬರ್ಸ್ ಪಾಸ್ ಆಯಿತು. ಸೊ ನನಗೆ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿದ ಎಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್. ಸೊ ಯೂಟ್ಯೂಬಲ್ಲಿ ಸಪೋರ್ಟ್ ಮಾಡಿದವ್ರಿಗೆ ಮತ್ತು ಇನ್ಸ್ಟಾಗ್ರಾಮಲ್ಲಿ ಕೂಡ ನನಗೆ ಸಪೋರ್ಟ್ ಮಾಡಿದವ್ರಿಗೆ ಎಲ್ಲರಿಗೂ ನಾನು ಥ್ಯಾಂಕ್ ಯು ಹೇಳೋಕ್ಕೆ ಇಷ್ಟಪಡ್ತೀನಿ. ನಿಮ್ಮಿಂದನೇ ನಾನು ಇಷ್ಟು ಬೇಗ 10,000 ಬರೋಕ್ಕೆ ಸಾಧ್ಯ. ಸೊ ಪ್ರತಿಯೊಬ್ಬರಿಗೂ ನಾನು ಫಸ್ಟ್ ಆಫ್ ಆಲ್ ಥ್ಯಾಂಕ್ ಯು ಹೇಳೋಕ್ಕೆ ಇಷ್ಟಪಡ್ತೀನಿ. ಇನ್ನೊಂದು ಸ್ಪೆಷಲ್ ಮೆನ್ಷನ್ ನಾನು ಮಾಡಲೇಬೇಕು. ಒಂದು ಬಂದು ನನ್ನ ಫ್ಯಾಮಿಲಿ, ಫ್ರೆಂಡ್ಸ್. ಸೊ ಅಪ್ಪ, ಅಮ್ಮ, ಅಣ್ಣ, ಅತ್ತಿಗೆ ಮತ್ತು ನನ್ನ ಫ್ರೆಂಡ್ಸ್, ನಾನು ಇವ್ರಿಗೆಲ್ಲರಿಗೂ ಥ್ಯಾಂಕ್ ಯು ಹೇಳೋಕ್ಕೆ ಇಷ್ಟಪಡ್ತೀನಿ. ಜೊತೆಗೆ ಇನ್ನೊಂದು ಸ್ಪೆಷಲ್ ಮೆನ್ಷನ್ ನಾನು ಮಾಡಲೇಬೇಕು. ಅದು ಬಂದು ನನ್ನ ಇನ್ಸ್ಟಾಗ್ರಾಮಲ್ಲಿ ಫ್ಯಾನ್ ಪೇಜ್ ಓಪನ್ ಮಾಡಿ ಫ್ಯಾನ್ ಪೇಜ್ನ ತುಂಬ ಚೆನ್ನಾಗಿ ನಡೆಸ್ತಾ ಇದ್ದಾರೆ. ಅವ್ರ ಹೆಸರು ಬಂದು ಅರ್ಚನಾ ಅಂತ. ಸೊ ಅರ್ಚನಾ ಅವರೇ, ನಿಮಗೂ ಕೂಡ ಥ್ಯಾಂಕ್ ಯು ಸೋ ಮಚ್. ರೀಸೆಂಟಾಗಿ ಇನ್ನೂ ಕೆಲವೊಂದು ಫ್ಯಾನ್ ಪೇಜಸ್ ಓಪನ್ ಆಗಿದೆ. ಸೊ ಯಾರ್ಯಾರು ಫ್ಯಾನ್ ಪೇಜ್ ಓಪನ್ ಮಾಡಿದ್ದಾರೆ ಅವ್ರಿಗೂ ಕೂಡ ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ಇನ್ನೊಂದು ಸ್ಪೆಷಲ್ ಮೆನ್ಷನ್ ಬಂದು ಶೇಷಾದ್ರಿ ಕನ್ನಡಿಗ ಅನ್ನೋರಿಗೆ. ಅವರು ಕೂಡ ನನ್ನ ವೀಡಿಯೋಸ್ ಎಲ್ಲ ಕಡೆ ಶೇರ್ ಮಾಡ್ತಿದ್ದಾರೆ, ಎಲ್ಲರಿಗೂ ಹೇಳ್ತಿದ್ದಾರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಫಾಲೋ ಮಾಡಿ, ಶೇರ್ ಮಾಡಿ ಅಂತ. ನಿಮಗೂ ಕೂಡ ಥ್ಯಾಂಕ್ ಯು ಸೋ ಮಚ್. ಸೊ ಇಷ್ಟು ಸ್ಪೆಷಲ್ ಮೆನ್ಷನ್ನ ನಾನು ಮಾಡೋಕ್ಕೆ ಇಷ್ಟಪಡ್ತೀನಿ. ಸೊ ಇದನ್ನು ಹೇಳ್ತಾ ನಾನು ನನ್ನ ವೀಡಿಯೋನ ಸ್ಟಾರ್ಟ್ ಮಾಡೋಕ್ಕೆ ಇಷ್ಟಪಡ್ತೀನಿ. ಇದು ಒಂದು ಸ್ಪೆಷಲ್ ಟೈಪ್ ಆಫ್ Q&A ವಿಡಿಯೋ ಅಂತ ಹೇಳ್ಬೋದು. ನೀವು ಕೇಳಿರೋ ಪ್ರಶ್ನೆಗೆ ನಾನು ಆನ್ಸರ್ ಮಾಡ್ತಾ ಇದ್ದೀನಿ. ಮುಂಚೆ ಕೂಡ ಮಾಡಿದ್ದೆ, ಬಟ್ ಅದು ಮೇನ್ಲಿ MBBS ಬಗ್ಗೆ ಆಗಿತ್ತು. ಬಟ್ ಇದರಲ್ಲಿ MBBS ಅಲ್ದಿರ, ಸ್ಟಡೀಸ್ ಬಗ್ಗೆ ಅಲ್ದಿರ ಇನ್ನೂ ಸಾಕಷ್ಟು ಬೇರೆ ಕ್ವಶನ್ಸ್ ಕೂಡ ಇದೆ. ಸೊ ಇದಕ್ಕೆ ನಾನೆಲ್ಲ ಆನ್ಸರ್ ಮಾಡೋಕ್ಕೆ ಇಷ್ಟಪಡ್ತೀನಿ. ಒಂದು ಸೆಟ್ ಆಫ್ ಕ್ವಶನ್ಸ್ ಬಂದು ಯೂಟ್ಯೂಬಲ್ಲಿ ಕೇಳಿರೋ ಕ್ವಶನ್ಸ್, ಇನ್ನೊಂದು ಸೆಟ್ ಆಫ್ ಕ್ವಶನ್ಸ್ ಬಂದು ಇನ್ಸ್ಟಾಗ್ರಾಮಲ್ಲಿ ಕೇಳಿರೋ ಕ್ವಶನ್ಸ್. ಸೊ ನಾನು ಯೂಟ್ಯೂಬಲ್ಲಿ ಯಾವುದಕ್ಕೆ ಜಾಸ್ತಿ ಲೈಕ್ಸ್ ಬಂದಿದೆಯೋ ಆ ಕಮೆಂಟ್ಸ್ನ ಚೂಸ್ ಮಾಡಿದ್ದೀನಿ. ಆ್ಯಂಡ್ ಇನ್ಸ್ಟಾಗ್ರಾಮಲ್ಲಿ ಯಾವುದು ರಿಪೀಟೆಡ್ ಕ್ವಶನ್ಸ್ ಕೇಳಿದ್ರೋ ಅದನ್ನ ಚೂಸ್ ಮಾಡಿದ್ದೀನಿ. ಸೊ ಕೆಲವೊಂದು ಕ್ವಶನ್ಸ್ ಇಂಟ್ರೆಸ್ಟಿಂಗ್ ಆಗಿದೆ. ಸೊ ನಿಮ್ಮೆಲ್ಲರಿಗೂ ಈ ಕ್ವಶನ್ಸ್ಗೆ ನಾನು ಆನ್ಸರ್ ಮಾಡೋಕೆ ಇಷ್ಟಪಡ್ತೀನಿ. ಇದನ್ನ ಹೇಳ್ತಾ ಇವತ್ತಿನ ಸ್ಪೆಷಲ್ Q&A ಸೆಕ್ಷನ್ ನಾನು ಸ್ಟಾರ್ಟ್ ಮಾಡ್ತೀನಿ. ಸೊ ಯೂಟ್ಯೂಬಲ್ಲಿ ನಾನು ಹೆಸರೆಲ್ಲ ಮೆನ್ಷನ್ ಮಾಡೋಕ್ಕೆ ಹೋಗಲ್ಲ, ಜಸ್ಟ್ ಆ ಕಮೆಂಟ್ ಏನಿದೆ ನಾನು ಹೇಳ್ತೀನಿ. ಬಿಕಾಸ್ ಇದರಲ್ಲಿ ತುಂಬ ಜನ ಲೈಕ್ ಮಾಡಿದ್ದಾರೆ. ಇದೇ ಕ್ವಶನ್ನ ಅವರು ಕೇಳೋಕೆ ಇಷ್ಟಪಟ್ಟಿರ್ತಾರೆ, ಸೊ ಅದಕ್ಕೆ ಲೈಕ್ ಮಾಡಿರ್ತಾರೆ. ಕ್ವಶನ್ನ ನಾನು ಜನರಲ್ ಆಗಿ ಮೆನ್ಷನ್ ಮಾಡ್ತೀನಿ, ಬಟ್ ಕಮೆಂಟ್ನ ನಾನು ಇಲ್ಲಿ ಸ್ಕ್ರೀನ್ ಮೇಲೆ ಡಿಸ್ಪ್ಲೇ ಮಾಡ್ತೀನಿ. ಸೊ ಫಸ್ಟ್ ಕಮೆಂಟ್ ಬಂದು, ಇಂಡಿಯನ್ ಆಗಿ ಚೈನೀಸ್ ಲೈಫ್ ಸ್ಟೈಲ್ಗೆ ಅಡ್ಜಸ್ಟ್ ಆಗೋಕೆ ಕಷ್ಟ ಆಯ್ತಾ? ಇಂಡಿಯನ್ ಆಗಿ ಚೈನೀಸ್ ಲೈಫ್ ಸ್ಟೈಲ್ಗೆ ನಂಗೆ ಅಡ್ಜಸ್ಟ್ ಆಗೋಕೆ ಕಷ್ಟ ಆಗಿಲ್ಲ. ಬಿಕಾಸ್ ನಾನು ಸಿಟಿಯಲ್ಲಿ ಬೆಳೆದಿರೋದ್ರಿಂದ, ಇದು ಕೂಡ ನಾನಿರೋದು ಕೂಡ ಇವಾಗ ಸದ್ಯಕ್ಕೆ ಕ್ಷಿಯಾನ್ ಅನ್ನೋ ಸಿಟಿಯಲ್ಲಿ. ಸೊ ಸಿಟಿ ಲೈಫ್ ಸ್ಟೈಲ್ ಸಿಮಿಲರ್ ಆಗಿದೆ. ಅಫ್ಕೋರ್ಸ್ ಸ್ವಲ್ಪ ಟ್ರಾನ್ಸ್ಪೋರ್ಟೇಷನ್ ಇದೆಲ್ಲ ಇಲ್ಲಿ ಸ್ವಲ್ಪ ಈಸಿ ಆಗಿದೆ ಲೈಫ್ ಸ್ಟೈಲ್ ಅಲ್ಲಿಗಿಂತ. ಬಿಕಾಸ್ ನಮ್ಮ ಕಡೆ ಸ್ವಲ್ಪ ನಾವು ಇಂಪ್ರೂವ್ ಆಗಬೇಕು. ಇಂಪ್ರೂವ್ ಆಗೋ ದಾರಿಯಲ್ಲಿ ನಾವಿದ್ದೀವಿ. ನಮ್ಮ ಬೆಂಗಳೂರು ಕಂಪೇರ್ ಮಾಡಬೇಕು ಅಂದರೆ ಬೆಂಗಳೂರಿಗಿಂತ ಸ್ವಲ್ಪ ಜಾಸ್ತಿನೇ ಇಂಪ್ರೂವ್ ಆಗಿದೆ. ಸೊ ಇಲ್ಲಿ ನನಗೆ ಲೈಫ್ ಸ್ಟೈಲ್ ಅಡ್ಜಸ್ಟ್ ಆಗೋಕೆ ಕಷ್ಟ ಆಗಿಲ್ಲ. ಇನ್ನೂ ಹೇಳ್ಬೇಕಂದ್ರೆ ಇನ್ನೂ ಸುಲಭ ಆಯಿತು ನನಗೆ. ಸೊ ಇದು ನನ್ನ ಫಸ್ಟ್ ಕ್ವೆಶನ್ಗೆ ಆನ್ಸರ್. ಆ್ಯಂಡ್ ಅಫ್ಕೋರ್ಸ್ ಇಂಡಿಯಾ ಆ್ಯಂಡ್ ಚೈನಾ ಕಂಪೇರ್ ಮಾಡಿದ್ರೆ ತುಂಬ ಡಿಫ್ರೆನ್ಸ್ ಇದೆ ಅಲ್ವಾ? ತುಂಬ ಡಿಫ್ರೆನ್ಸ್ ಅಂತ ಏನಿಲ್ಲ. ಕಲ್ಚರಲಿ ನೋಡಿದ್ರೆ ಇಂಡಿಯನ್ ಮತ್ತು ಚೈನೀಸ್ಗೆ ತುಂಬ ಕಲ್ಚರಲ್ ಸಿಮಿಲಾರಿಟೀಸ್ ಇದೆ. ಇವಾಗ ಎಕ್ಸಾಂಪಲ್ ಹೇಳಬೇಕಂದ್ರೆ, ನಾವು ಎಷ್ಟೊಂದು ಹಬ್ಬ ಆಚರಿಸ್ತೀವಿ. ಲೈಕ್ ಎಕ್ಸಾಂಪಲ್, ಹೊಸ ವರ್ಷನ ನಮ್ಮ ಕ್ಯಾಲೆಂಡರ್ ಪ್ರಕಾರ ಆಚರಿಸ್ತೀವಿ. ಇವರು ಕೂಡ ಅವ್ರ ಹೊಸ ವರ್ಷನ ಅವ್ರ ಕ್ಯಾಲೆಂಡರ್ ಪ್ರಕಾರ ಆಚರಿಸ್ತಾರೆ. ನಾವು ಪೂರ್ವಜರಿಗೆ ಅಂತ ಒಂದು ಸಪ್ರೇಟ್ ಹಬ್ಬನ ಆಚರಿಸ್ತೀವಿ. ಹಬ್ಬ ಹೆಸರು ಮರ್ತೋಗಿದ್ದೀನಿ, ಬಟ್ ಇವರು ಕೂಡ ಅಷ್ಟೇ, ಇವ್ರ ಆನ್ಸೆಸ್ಟರ್ಸ್ಗೆ ಕೂಡ ಒಂದು ಹಬ್ಬನ ಆಚರಿಸ್ತಾರೆ. ಸೊ ಈ ಥರ ಎಷ್ಟೊಂದು ಕಲ್ಚರಲ್ ಸಿಮಿಲಾರಿಟಿ ಇದೆ. ಇನ್ನೊಂದೇನೆಂದ್ರೆ, ಬುದ್ಧಿಸಮ್ ಪ್ರಾಕ್ಟೀಸ್ ಇಲ್ಲಿ ಮಾಡೋದ್ರಿಂದ ನಮ್ಮ ಕಂಟ್ರಿಲೂ ನಾವು ಬುದ್ಧಿಸಮ್ನ ನೋಡಿದೀವಿ. ಇಲ್ಲೂ ಲೈಕ್ ಬಂದು ನೋಡಿದಾಗ ನಂಗೆ ಏನು ಅಷ್ಟು ಡಿಫ್ರೆನ್ಸ್ ಅನ್ಸಲ್ಲ. ಆಲ್ಮೋಸ್ಟ್ ಸೇಮ್ ಇದೆ. ಇಲ್ಲೂ ಕೂಡ ಟೆಂಪಲ್ಸ್ ಇದೆ, ಇಲ್ಲೂ ಕೂಡ ಪೂಜೆ ಮಾಡ್ತಾರೆ. ಸೊ ಇವರು ಇನ್ನೊಂದು ಕ್ವೆಶನ್ ಕೂಡ ಕೇಳಿದ್ದಾರೆ, ನಿಮ್ ಸ್ಟಾರ್ಟಿಂಗ್ ಡೇಸ್ ಎಕ್ಸ್ಪೀರಿಯನ್ಸ್ ಶೇರ್ ಮಾಡಿ ಅಂತ. ಸೊ ಸ್ಟಾರ್ಟಿಂಗ್ ಡೇಸ್ ನಾನು ಪ್ರೀವಿಯಸ್ಲಿ ಒಂದು ವಿಡಿಯೋ ಅಲ್ಲಿ ಎಕ್ಸ್ಪ್ಲೇನ್ ಮಾಡಿದೆ, ಬಟ್ ಸ್ಟಿಲ್ ಇನ್ನೊಂದ್ಸತಿ ಎಕ್ಸ್ಪ್ಲೇನ್ ಮಾಡ್ತೀನಿ. ಇಲ್ಲಿ ಬಂದಿದ್ದು ನಾನು ಏಜೆಂಟ್ ಮುಖಾಂತರ. ಸೊ ನಮ್ ಏಜೆಂಟ್ ಕೂಡ ನಮ್ ಜೊತೆನೆ ಇಲ್ಲಿ ಬಂದಿದ್ರು ಡ್ರಾಪ್ ಮಾಡೋದಕ್ಕೆ. ನನ್ ಜೊತೆ ಇನ್ನು 6 ಜನ ಕರ್ನಾಟಕದವ್ರಿದ್ರು. ಸೊ ನನ್ಗೆ ಅಷ್ಟೊಂದು ಕಷ್ಟ ಅನ್ಸಲ್ಲ. ಆಕ್ಚುಲಿ ನಾನು ಸ್ಟಾರ್ಟಿಂಗ್ ಅಲ್ಲಿ ಕರ್ನಾಟಕದವ್ರ ಜೊತೆನೆ ಇದ್ದೆ. ಇವ್ರ ಜೊತೆ ಸ್ಟಾರ್ಟಿಂಗ್ ಅಲ್ಲಿ ಚೆನ್ನಾಗಿತ್ತು, ಎಲ್ಲ ಎಕ್ಸ್ಪ್ಲೋರ್ ಮಾಡಿದ್ವಿ ಜಾಗ. ನಮ್ ಸೀನಿಯರ್ಸ್ ನಮ್ಗೆ ಹೆಲ್ಪ್ ಮಾಡಿದ್ರು. ಅವರು ಕೂಡ ಕೆಲವೊಂದು ಜಾಗಗಳನ್ನ ತೋರಿಸಿದ್ರು, ಅಂದ್ರೆ ಹಿಸ್ಟಾರಿಕಲ್ ಪ್ಲೇಸಸ್ ನ ತೋರಿಸಿದ್ರು. ಲ್ಯಾಂಗ್ವೇಜ್ ಅದೇ, ನಾವು ಒಬ್ಬರೇ ಎಲ್ಲಾದ್ರೂ ಹೋದಾಗ ಲ್ಯಾಂಗ್ವೇಜ್ ಸ್ವಲ್ಪ ಕಷ್ಟ ಆಗ್ತಿತ್ತು. ಬಿಕಾಸ್ ಒಂದ್ ಅಕ್ಷರನೂ ಬರ್ತಿರ್ಲಿಲ್ಲ ಚೈನೀಸ್ ಅಲ್ಲಿ. ಸೊ ಎಲ್ಲದಕ್ಕೂ ನಾವು ಟ್ರಾನ್ಸ್ಲೇಟರ್ ಯೂಸ್ ಮಾಡ್ಬಿಟ್ಟು ನಾವು ಇವಾಗ ಅಂಗಡಿಯವ್ರ ಜೊತೆ ಮಾತಾಡ್ಬೇಕಾಗಿತ್ತು. ಸೊ ಅದೊಂದು ಕಷ್ಟ ಬಿಟ್ರೆ ಇನ್ನೇನು ಕಷ್ಟ ಅನ್ಸಿಲ್ಲ. ಸೊ ನೆಕ್ಸ್ಟ್ ಕ್ವೆಶನ್ ಬಂದು, ಸೇ ಒನ್ ಸ್ಪೆಷಲ್ ಗುಡ್ ಅಂಡ್ ಬ್ಯಾಡ್ ಥಿಂಗ್ ಇನ್ ಚೈನಾ. ಇದು ಗುಡ್ ಅಂಡ್ ಬ್ಯಾಡ್ ಥಿಂಗ್ ಪ್ರಾಬಬ್ಲಿ ಇವರು ಚೈನಾ ಬಗ್ಗೆ ಕೇಳ್ತಿದ್ದಾರೆ ಅನ್ಕೊಂತೀನಿ. ಸೊ ನಾನು ಚೈನಾ ಬಗ್ಗೆನೇ ಹೇಳ್ತೀನಿ. ಗುಡ್ ಥಿಂಗ್ ಬಂದ್ಬಿಟ್ಟು ಇಲ್ಲಿನ ಟ್ರಾನ್ಸ್ಪೋರ್ಟೇಷನ್.
ನಿಜ ಹೇಳ್ಬೇಕಂದ್ರೆ ಇಲ್ಲಿ ಟ್ರಾನ್ಸ್ಪೋರ್ಟೇಷನ್ ಸೂಪರ್ ಆಗಿದೆ. ಲೈಕ್ ಒಂದು ಚೂರು ಡಿಫಿಕಲ್ಟಿ ಅನ್ಸಲ್ಲ. ಲೈಕ್ ನಾನು ಕಂಪೇರ್ ಮಾಡ್ತಿರೋದು ನಾನು ಬೆಂಗಳೂರಲ್ಲಿದ್ದು ನಾನು ಹೇಗೆ ಅನುಭವ ಇತ್ತು ಮತ್ತೆ ಇಲ್ಲಿನ ಹೇಗೆ ಅನುಭವ ಇದೆ ಇದನ್ನ ನಾನು ಕಂಪೇರ್ ಮಾಡಿ ಹೇಳ್ತಿದ್ದೀನಿ. ಸೊ ಅದರಲ್ಲಿ ಒಂದು ಬಂದು ಟ್ರಾನ್ಸ್ಪೋರ್ಟೇಷನ್ ನನಗೆ ನಿಜವಾಗ್ಲೂ ಇಲ್ಲಿ ನಾನು ಫಿದಾ ಆಗ್ಬಿಟ್ಟಿದ್ದೀನಿ. ಇದೇ ತರ ಟ್ರಾನ್ಸ್ಪೋರ್ಟೇಷನ್ ಸಿಸ್ಟಮ್ ನಮ್ ಇಂಡಿಯಾಗೆ ಬಂದ್ರೆ ನಮ್ ಲೈಫ್ ಸ್ವಲ್ಪ ಈಸಿ ಆಗುತ್ತೆ. ಅದೊಂದು ಗುಡ್ ಥಿಂಗ್ ಅಂತ ಹೇಳೋಕೆ ಇಷ್ಟಪಡ್ತೀನಿ. ಬ್ಯಾಡ್ ಥಿಂಗ್ ಅಬೌಟ್ ಚೈನಾ. ಸೊ ಯೋಚನೆ ಮಾಡ್ತಾ ಇದ್ದೀನಿ ಬ್ಯಾಡ್ ಥಿಂಗ್ ಇನ್ ಚೈನಾ. ಬ್ಯಾಡ್ ಥಿಂಗ್ ಏನೂ ಇಲ್ಲ ಅನ್ಸುತ್ತೆ. ಬಟ್ ಒಂದು ಬ್ಯಾಡ್ ಥಿಂಗ್ ಹೇಳ್ಬೇಕು ಅಂದ್ರೆ ನಮ್ಮ ಯೂನಿವರ್ಸಿಟಿ ಆಫೀಸ್ ಅವರು ಸ್ವಲ್ಪ ಟಾರ್ಚರ್ ಕೊಟ್ಬಿಟ್ರು. ಟಾರ್ಚರ್ ಅಂದ್ರೆ ಲೈಕ್ ರೂಮ್ ಬಗ್ಗೆ ಒಂದು ಸ್ವಲ್ಪ ಸ್ಟಾರ್ಟಿಂಗ್ ಅಲ್ಲಿ ಹಿಂಸೆ ಕೊಟ್ಬಿಟ್ರು. ಅದ್ ಬಿಟ್ರೆ ನಂಗೆ ಏನು ಬ್ಯಾಡ್ ಥಿಂಗ್ ಅನ್ಸಿಲ್ಲ. ಆಕ್ಚುಲಿ ನನಗೆ ಪರ್ಸನಲಿ ಯಾವುದು ಬ್ಯಾಡ್ ಥಿಂಗ್ ಅಂತ ಅನ್ಸಿಲ್ಲ. ಸೊ ಇದು ಈ ಕ್ವೆಶನ್ಗೆ ಆನ್ಸರ್. ಸೊ ನೆಕ್ಸ್ಟ್ ಕ್ವೆಶನ್ಗೆ ಹೋಗೋಣ. ಶೇರ್ ಯೋರ್ ಒನ್ ಆಫ್ ದ ಮೋಸ್ಟ್ ಫನಿ ಚೈಲ್ಡ್ಹುಡ್ ಮೆಮರೀಸ್. ಈ ಕ್ವೆಶನ್ ಸ್ವಲ್ಪ ಇಂಟ್ರೆಸ್ಟಿಂಗ್ ಆಗಿದೆ ಬಿಕಾಸ್ ನನ್ನ ಚೈಲ್ಡ್ಹುಡ್ ದೇವ್ರಿಗೆ ಥ್ಯಾಂಕ್ಸ್ ಹೇಳೋಕೆ ಇಷ್ಟಪಡ್ತೀನಿ. ನನ್ನ ಚೈಲ್ಡ್ಹುಡ್ ಸಿಕ್ಕಾಪಟ್ಟೆ ಚೆನ್ನಾಗಿತ್ತು. ಇವಾಗಲೂ ನನ್ನ ಚೈಲ್ಡ್ಹುಡ್ ಫ್ರೆಂಡ್ ಆ್ಯಂಡ್ ಕಸಿನ್, ಅವಳು ನನ್ನ ಕಸಿನ್ ಕೂಡ ಆಗ್ತಾಳೆ, ಸೊ ನನ್ನ ಫ್ರೆಂಡ್ ಕೂಡ ಆಗ್ತಾಳೆ ಬಿಕಾಸ್ ಚಿಕ್ಕ ವಯಸ್ಸಿಂದ ಒಟ್ಟಿಗೆ ಬೆಳೆದಿದ್ದೀವಿ. ಇವರಿಂದ ನನ್ನ ಚೈಲ್ಡ್ಹುಡ್ ಮೆಮರೀಸ್ ಸಿಕ್ಕಾಪಟ್ಟೆ ಚೆನ್ನಾಗಿತ್ತು. ಅದರಲ್ಲಿ ಒಂದು ಮೆಮೊರಿ ಶೇರ್ ಮಾಡ್ಕೋಬೇಕು ಅಂದರೆ, ನಾನು ಮುಂಚೆ ಫೋರಮ್ ಅಂತ ಇದೆ ಅಲ್ವಾ, ಕೋರಮಂಗಲ ಫೋರಮ್ ಇದೆ ಅಲ್ವಾ, ಅದ್ರ ಎದುರುಗಡೆನೆ ನಮ್ಮ ಮನೆ ಇತ್ತಿದ್ದು. ಲೈಕ್ ಈ ಕಡೆ ಸೋಷಿಯಲ್ಸ್ ಇದೆ ಅಲ್ವಾ, ಆ ಕಡೆ ಅಲ್ಲ ಇನ್ನೊಂದು ಕಡೆ. ಸೊ ಇನ್ನೊಂದ್ ಕಡೆ ನಮ್ಮ ಮನೆ ಇದ್ದಿದ್ದು. ಆವಾಗ ಹೊಸದಾಗಿ ಫೋರಮ್ ಕಟ್ಟಿದ್ರು. ತುಂಬಾ ಮಾಲ್ ಹೊಸದಾಗಿರೋದ್ರಿಂದ ಎಲ್ರು ಜನರು ಬಂದು ನಮ್ಮ ಮನೆ ಮುಂದೆ ಪಾರ್ಕಿಂಗ್ ಮಾಡ್ತಿದ್ರು. ಅಲ್ಲಿ ಹೊಸದಾಗಿ ಟ್ರಾಫಿಕ್ ಪೊಲೀಸ್ ನ ಅಲಾಟ್ ಮಾಡಿದ್ರು ಎಲ್ಲ ಗಾಡಿಗಳನ್ನ ಎತ್ಕೊಂಡು ಹೋಗೋಕೆ. ಸೊ ನಾವು ಅವ್ರನ್ನ ಮೀಸೆ ಮಾಮ ಅಂತಿದ್ವಿ ಬಿಕಾಸ್ ಇಷ್ಟು ದಪ್ಪ ಮೀಸೆ, ಇಷ್ಟು ದೊಡ್ಡ ಹೊಟ್ಟೆ ಇಟ್ಕೊಂಡಿದ್ರು ಟ್ರಾಫಿಕ್ ಪೊಲೀಸ್ ಅವರು. ಅವ್ರು ಬಂದ್ಬಿಟ್ಟು ನನಗೆ, ನನ್ನ ಕಸಿನ್ಗೆ ಮತ್ತೆ ಇನ್ನಿಬ್ಬರು ಫ್ರೆಂಡ್ಸ್ ಇದ್ರು ಚೈಲ್ಡ್ಹುಡ್ ಅಲ್ಲಿ. ಸೊ ನಮ್ 4 ಜನಕ್ಕೆ ಸ್ಪೆಷಲ್ ಆಗಿ ಹೇಳ್ಬಿಟ್ಟು ಹೋಗ್ತಿದ್ರು, ನೋಡಿ ನಿಮಗೆ ಸ್ಪೆಷಲ್ ಪರ್ಮಿಷನ್ ಕೊಡ್ತೀನಿ, ಇಲ್ಲಿ ಯಾವ್ದ್ಯಾವ ಗಾಡಿ ನಿಲ್ಲಿಸ್ತಾರೋ ಎಲ್ಲಾದ್ರದ್ದು ಟೈರ್ ಪಂಚರ್ ಮಾಡಿ ಅಂತ ನಮಗೆ ಐಡಿಯಾ ಕೊಟ್ಬಿಟ್ಟು ಹೇಳ್ತಿದ್ರು. ಸೊ ನಾನು ನನ್ನ ಫ್ರೆಂಡ್ಸ್ ಎಲ್ಲ ಸೇರ್ಕೊಂಡು ದಿನ ನಮ್ಮ ಕೆಲಸ ಇದೆ, ಸ್ಕೂಲಿಂದ ಬಂದಿದ ತಕ್ಷಣ ಪರ್ಕೆ ಕಡ್ಡಿ ಬರುತ್ತಲ್ವಾ, ಅದನ್ನ ಎತ್ಕೊಂಡು ಟೈರ್ ಪಂಚರ್ ಮಾಡೋದು. ಇದುವರೆಗೂ ಅದು ಎಷ್ಟು ಟೈರ್ಗಳನ್ನ ಬೈಕ್ ಟೈರ್ಸು ಎಷ್ಟು ಬೈಕ್ ಟೈರ್ಗಳನ್ನ ಪಂಚರ್ ಮಾಡಿದೀವಿ ಅಂತ ನನಗೆ ನೆನಪಿಲ್ಲ. ಸೊ ಇವಾಗೂ ನೆನೆಸ್ಕೊಂಡು ನಾನು ನನ್ನ ಕಸಿನ್ ನಗ್ತಾ ಇರ್ತೀವಿ. ಇದೇ ಥರ ಎಷ್ಟೊಂದು ಪುಟ್ಟು ಮೆಮರೀಸ್ ಇದೆ ನನಗೆ. ತುಂಬ ನನ್ನ ಚೈಲ್ಡ್ಹುಡ್ ನಿಜವಾಗ್ಲೂ ಹೇಳ್ಬೇಕಂದ್ರೆ ಸಖತ್ತಾಗಿತ್ತು. ಪ್ರತಿಯೊಂದು ಮೆಮೊರಿ ಕೂಡ ನನಗೆ ಒಂದು ಲೈಕ್ ಚೆನ್ನಾಗಿರೋ ಮೆಮೊರಿನೇ ನನಗೆ ಸಿಕ್ತು ಚೈಲ್ಡ್ಹುಡ್ಡಿಂದ. ಸೊ ನಾನು ಇದಕ್ಕೆ ಥ್ಯಾಂಕ್ಫುಲ್ ಆಗಿದ್ದೀನಿ. ಆ್ಯಂಡ್ ಇದೊಂದು ಮೆಮೊರಿ ಹಂಚ್ಕೊಳಕ್ಕೆ ಇಷ್ಟಪಡ್ತೀನಿ. ಇನ್ನು ಫ್ಯೂಚರಲ್ಲಿ ಹೋಗ್ತಾ ಇನ್ನೂ ಸಾಕಷ್ಟು ಮೆಮೊರೀಸ್ಗಳನ್ನ ಹಂಚ್ಕೊತೀನಿ. ಇವಾಗ ಸದ್ಯಕ್ಕೆ ಇದು ಒನ್ ಆಫ್ ದ ಬೆಸ್ಟ್ ಮೆಮೊರೀಸ್ ಅಂತ ಹೇಳೋಕೆ ಇಷ್ಟಪಡ್ತೀನಿ. ಸೊ ನೆಕ್ಸ್ಟ್ ಕ್ವೆಶನ್ಗೆ ಹೋಗೋಣ. ನೀವು ಡಾಕ್ಟರ್ ಆದ್ಮೇಲೆ ಬಡ ಕುಟುಂಬದ ಜನರಿಗೆ ಕಡಿಮೆ ಅಮೌಂಟ್ ಅಲ್ಲಿ ಟ್ರೀಟ್ಮೆಂಟ್ ಕೊಡಲು ಸಾಧ್ಯ ಆಗಬಹುದಾ? ನಾನು ನನ್ನ ಸ್ವಂತ ಕ್ಲಿನಿಕ್ ಓಪನ್ ಮಾಡಿ ಏನಾದರೂ ಅದರಲ್ಲಿ ವರ್ಕ್ ಮಾಡಿದ್ರೆ ಖಂಡಿತ ನಾನು ಕಡಿಮೆ ದುಡ್ಡನ್ನ ತಗೊಂತೀನಿ. ಅಂದ್ರೆ ಲೈಕ್ ಮಿನಿಮಮ್ ದುಡ್ಡು ಎಷ್ಟಾಗುತ್ತೋ ಅಷ್ಟು ತಗೊಂತೀನಿ. ನಾನು ಕ್ಲಿನಿಕ್ ಓಪನ್ ಮಾಡೋದು ಯಾವಾಗೂ ಗೊತ್ತಿಲ್ಲ ಬಿಕಾಸ್ ಇವಾಗ ಇನ್ನೂ ನಾನು MBBS ಜಸ್ಟ್ ಮುಗಿಸ್ತಾ ಇದ್ದೀನಿ. ಇನ್ನೇನು ಗ್ರಾಜುಯೇಷನ್ ಎಕ್ಸಾಮ್ ಕೊಟ್ಟರೆ ಮುಗಿಯುತ್ತೆ. ಅದಾದ್ಮೇಲೆ ನಾನು ಇಂಡಿಯಾಗೆ ಬಂದು FMG ಎಕ್ಸಾಮ್ ಬರೀಬೇಕು, 2 ವರ್ಷ ಇಂಟರ್ನ್ಶಿಪ್ ಮಾಡಬೇಕು, ಯಾವುದಾದ್ರೂ ಹಾಸ್ಪಿಟ್ಲಲ್ಲಿ ಅಸಿಸ್ಟೆಂಟ್ ಡಾಕ್ಟರ್ ಆಗಿ ವರ್ಕ್ ಮಾಡಬೇಕು, ಇಲ್ಲ MD ಪ್ರಿಪ್ರೇಷನ್ಗೆ ಸ್ಟಾರ್ಟ್ ಮಾಡಬೇಕು. ಇನ್ನೂ ನಾನು ಡಿಸೈಡ್ ಮಾಡ್ಕೊಂಡಿಲ್ಲ. ಸೊ ಇಟ್ಸ್ ಅ ಲಾಂಗ್ ಜರ್ನಿ. ಬಟ್ ಫ್ಯೂಚರಲ್ಲಿ ಯಾವಾಗೋ ಒಂದಿನ, ಆಬ್ವಿಯಸ್ಲಿ ಏಜ್ ಆದಮೇಲೆ ಯಾವಾಗೋ ಒಂದಿನ ನನ್ನ ಸ್ವಂತ ಕ್ಲಿನಿಕ್ ಅನ್ನೋದನ್ನ ಓಪನ್ ಮಾಡಿದ್ರೆ ಮಿನಿಮಮ್ ದುಡ್ಡು ಎಷ್ಟು ಇಡಬೇಕಾಗುತ್ತೋ ಅಷ್ಟು ಇಟ್ಬಿಟ್ಟು ನಾನು ಕ್ಲಿನಿಕ್ನ ಲೈಕ್ ಬಡ ಕುಟುಂಬರಿಗೆ ಹೆಲ್ಪ್ ಮಾಡೋಕೆ ಇಷ್ಟಪಡ್ತೀನಿ. ಎಕ್ಸ್ಟ್ರೀಮ್ಲಿ ಬಡತನ ಇದ್ರೆ ನಾನು ಖಂಡಿತ ನನ್ನ ಕಡೆಯಿಂದ ಎಷ್ಟು ಸಹಾಯ ಆಗುತ್ತೋ ಮುಂದಕ್ಕೆ ನಾನು ಅದನ್ನ ಮಾಡೋಕೆ ಇಷ್ಟಪಡ್ತೀನಿ. ಸೊ ಅವ್ರು ಇನ್ನೊಂದು ಕ್ವಶನ್ ಕೇಳಿದರೆ, ಐ ಆಮ್ ಫಾರ್ಮಸಿಸ್ಟ್, ಟೆಲ್ ಮಿ ಅಬೌಟ್ ಫಾರ್ಮಸಿಸ್ಟ್ ಇನ್ 2 ಲೈನ್. ಎಲ್ಲ ಫಾರ್ಮಸಿಸ್ಟ್ಗೂ ನನ್ ತುಂಬಾ ರೆಸ್ಪೆಕ್ಟ್ ಇದೆ ಬಿಕಾಸ್ ಅದು ಹೇಗೆ ಓದ್ತಿರೋ ಒಂದೊಂದು ಕೆಮಿಕಲ್ ಡ್ರಗ್ ಕಾಂಪೋಸಿಷನ್ ಎಲ್ಲ ರಿಯಾಕ್ಷನ್ ಇದು ಎಲ್ಲದ್ರ ಬಗ್ಗೆ ಹೇಗೆ ಓದ್ಬಿಟ್ಟು ಹೇಗೆ ನೆನ್ಪಿಟ್ಕೊಂಡಿರ್ತೀರಾ ಅಂತ ನನಗೆ ನಿಜವಾಗ್ಲೂ ಗೊತ್ತಿಲ್ಲ. ಸೊ ನಿಮ್ಮೆಲ್ಲರಿಗೂ ಒಂದು ದೊಡ್ಡ ಸಲ್ಯೂಟ್. ನಿಮ್ಗೆ ನನ್ನ ಕಡೆಯಿಂದ ನಿಮ್ಗೆ ರೆಸ್ಪೆಕ್ಟ್ ಸ್ವಲ್ಪ ಜಾಸ್ತಿನೇ ಇದೆ. ಸೊ ಇದೊಂದು 2 ಲೈನ್ ಅಂತ ಹೇಳಿದ್ದೀರಾ. ಸೊ 2 ಲೈನ್ ಅಲ್ಲಿ ನಾನು ನಿಮ್ಗೆ ಹೇಳಿದ್ದೀನಿ. ಸೊ ನೆಕ್ಸ್ಟ್ ಕ್ವೆಶನ್ ಕೇಳಿರೋರು ಒಂದು ಸೀರೀಸ್ ಆಫ್ ಕ್ವೆಶನ್ಸ್ ನ ಕೇಳಿದರೆ ನಾನು ಎಲ್ಲದನ್ನು ಆನ್ಸರ್ ಮಾಡೋಕೆ ಟ್ರೈ ಮಾಡ್ತೀನಿ. ಸೊ ಇದರಲ್ಲಿ ಅವ್ರು ಕೇಳಿರೋ ಫಸ್ಟ್ ಕ್ವೆಶನ್ ಬಂದು, ವಾಟ್ ಆರ್ ಯು ಗೋನಾ ಡೂ ಆಫ್ಟರ್ MBBS ಫ್ರಮ್ ಅಬ್ರಾಡ್? ಸೊ ಚೈನಾ ಇಂದ ಫಸ್ಟ್ ನಾನು ವಾಪಸ್ ಬಂದಿದ ತಕ್ಷಣ FMG ಗೆ ಪ್ರಿಪೇರ್ ಆಗ್ತೀನಿ. ಅದು ಡಿಸೆಂಬರ್ ಇಲ್ಲ ಜಾನ್ವರಿಯಲ್ಲಿ ಅನೌನ್ಸ್ ಮಾಡ್ತಾರೆ ಎಕ್ಸಾಮ್ ಯಾವಾಗಿದೆ ಅಂತ. ಅದನ್ನ ಫಸ್ಟ್ ಕೊಟ್ಮೇಲೆ ನಮ್ಗೆ ಇವಾಗ ಕನ್ಫರ್ಮ್ 2 years ಇಂಟರ್ನ್ಶಿಪ್ ಮಾಡಬೇಕು ಅಂತ ನೋಟಿಸ್ ಬಂದಿದೆ. ಸೊ 2 years ಇಂಟರ್ನ್ಶಿಪ್ ಮಾಡಬೇಕು. ಅದರಲ್ಲೇ 2026 ಆಗ್ಬಿಡುತ್ತೆ, 26-27 ಆಗ್ಬಿಡುತ್ತೆ ಇಂಟರ್ನ್ಶಿಪ್ ಮುಗಿಸೋ ಅಷ್ಟರಲ್ಲಿ. ಅದಾದಮೇಲೆ ಇಂಟರ್ನ್ಶಿಪ್ ಮಾಡ್ತಾ ಏನಾದರೂ ನಾನು ನೀಟ್ಗೆ ಪ್ರಿಪೇರ್ ಆಗ್ಬೋದು, ಇಲ್ಲ ನೆಕ್ಸ್ಟ್ ಅನ್ನೋ ಎಕ್ಸಾಮ್ ಬರುತ್ತೆ, ಇಂಪ್ಲಿಮೆಂಟ್ ಆಗುತ್ತೆ.
ಸೊ ಅದಕ್ಕೆ ಪ್ರಿಪೇರ್ ಆಗ್ಬೋದು, ಇಲ್ಲ ನಾನು ಬೇರೆ ಕಂಟ್ರಿ ಆಪ್ಷನ್ನ ನೋಡ್ಕೊತೀನಿ. ಸೊ ಅದನ್ನು ಡಿಸೈಡ್ ಮಾಡಿಲ್ಲ. ಇಂಟರ್ನ್ಶಿಪ್ ಇಂಡಿಯಾದಲ್ಲಿ ಇಂಟರ್ನ್ಶಿಪ್ ಮಾಡ್ತಾ ಮಾಡ್ತಾ ನಾನು ಡಿಸೈಡ್ ಮಾಡ್ಕೊತೀನಿ. ಆಬ್ವಿಯಸ್ಲಿ ನಿಮಗೂ ಕೂಡ ಅಪ್ಡೇಟ್ ಮಾಡ್ತಾ ಇರ್ತೀನಿ. ಆ್ಯಂಡ್ ಇವ್ರು ಕೇಳಿರೋ ನೆಕ್ಸ್ಟ್ ಕ್ವೆಶನ್ ಬಂದು, ವಾಟ್ ಇಫ್ ದ ಕೇಸ್ ಯು ಕುಡಂಟ್ ಪಾಸ್ ದ FMG ಎಕ್ಸಾಮ್? ಕುಡಂಟ್ ಪಾಸ್ ದ FMG ಎಕ್ಸಾಮ್ ಅದು ಸದ್ಯಕ್ಕೆ ನಾನು ಆಪ್ಷನ್ ಅಲ್ಲಿ ಇಟ್ಕೊಂಡಿಲ್ಲ. ನನ್ನ ಆಪ್ಷನ್ ಇರೋದು ಪಾಸ್ ಆಗಲೇಬೇಕು ಅಂತ, ಅದೊಂದೇ ನಾನು ಸದ್ಯಕ್ಕೆ ಆಪ್ಷನ್ ಅಲ್ಲಿ ಇಟ್ಕೊಂಡಿರೋದು. ಬಟ್ ನೀವು ಕೇಳಿದ್ರೆ ವಾಟ್ ಇಫ್ ಐ ಡಿಂಟ್ ಪಾಸ್ ಅಂತ. ಪಾಸ್ ಆಗಿಲ್ಲ ಅಂದರೆ ನೆಕ್ಸ್ಟ್ ಅಟೆಂಪ್ಟ್ ಬಂದ್ಬಿಟ್ಟು ನೆಕ್ಸ್ಟ್ ಜುಲೈಯಲ್ಲಿರುತ್ತೆ. ಸೊ ಅದನ್ನ ಕೊಡೋಕೆ ನಾನು ಟ್ರೈ ಮಾಡ್ತೀನಿ. ಬಟ್ ನನ್ನ FMG ಪಾಸ್ ಆಗಲೇಬೇಕು, ಇಟ್ಸ್ ಇಂಪಾರ್ಟೆಂಟ್. ಸೊ ನಾನು ಫೇಲ್ ಅನ್ನೋ ಆಪ್ಷನ್ ಇಲ್ಲ, ನಾನು ಪಾಸ್ ಆಗೋಕೆ ಆದಷ್ಟು ಟ್ರೈ ಮಾಡ್ತೀನಿ. ಆರ್ ಯು ಗೋನಾ ಡೂ ಯೋರ್ MD ಫ್ರಮ್ ಅದರ್ ಕಂಟ್ರಿ ಆರ್ ಚೈನಾ ನಾಟ್ ಫ್ರಮ್ ಇಂಡಿಯಾ ಬೈ ಸ್ಕೋರಿಂಗ್ ಇನ್ ನೀಟ್ PG? ಇವ್ರು ಕೇಳಿದರೆ MD ನಾನು ಯಾವುದಾದ್ರೂ ಬೇರೆ ಕಂಟ್ರಿಲಿ ಮಾಡ್ತೀನಾ ಅಂತ, ಇಲ್ಲ ಇಂಡಿಯಾದಲ್ಲೇ ಮಾಡ್ತೀನಾ ಅಂತ. ಇದಕ್ಕೆ ಸದ್ಯಕ್ಕೆ ನನ್ನ ಹತ್ರ ಆನ್ಸರ್ ಇಲ್ಲ, ಬಿಕಾಸ್ ನಾನು ಇಂಟರ್ನ್ಶಿಪ್ ಮಾಡ್ತಾ ಡಿಸೈಡ್ ಮಾಡ್ತೀನಿ ಅಂತ ಹೇಳಿದ್ದೀನಿ. ಬಟ್ ಅಕಸ್ಮಾತ್ ನಾನು ಬೇರೆ ಕಂಟ್ರಿಯಲ್ಲಿ ಮಾಡ್ತೀನಿ ಅಂತ ಡಿಸೈಡ್ ಮಾಡ್ಕೊಂಡ್ರೆ ಖಂಡಿತ ಚೈನಾ ಅಲ್ಲ, ಬಿಕಾಸ್ ಇಲ್ಲಿ MD ಪ್ರೋಗ್ರಾಮ್ ಸ್ವಲ್ಪ ನಮ್ಮ ಕಂಟ್ರಿಗಿಂತ ಡಿಫ್ರೆಂಟ್ ಇದೆ ಆ್ಯಂಡ್ ಇಲ್ಲಿನ ಲೈಸೆನ್ಸ್ ಇಂಡಿಯಾದಲ್ಲಿ ಕನ್ಸಿಡರ್ ಆಗಲ್ಲ. ಸೊ ನಾನು ಚೈನಾ ಅನ್ನೋ ಆಪ್ಷನ್ ಇಟ್ಕೊಂಡಿಲ್ಲ. ಒನ್ ಆಪ್ಷನ್ ನಾನು ಫ್ಯೂಚರಲ್ಲಿ ಕನ್ಸಿಡರ್ ಮಾಡೋದು ಅಂದರೆ UK. ಸೊ ಇದರಲ್ಲಿ UK ಅಲ್ಲಿ ನಾನು MD ಮುಗಿಸಿದ್ರೆ ನನಗೆ ಲೈಸೆನ್ಸ್ ಇಂಡಿಯಾದಲ್ಲೂ ವರ್ಕ್ ಆಗುತ್ತೆ, ಲೈಕ್ ಯೂಸ್ ಆಗುತ್ತೆ. ಬೇರೆ ಕಂಟ್ರೀಸ್ ನಾನು ಎಕ್ಸ್ಪ್ಲೋರ್ ಮಾಡಿಲ್ಲ ಆಪ್ಷನ್ಸ್. ಆಸ್ಟ್ರೇಲಿಯಾ ಕೂಡ ಇದೆ, ಬಟ್ ನನಗೆ UK ಮೇಲೆ ಸ್ವಲ್ಪ ಲೀನ್ ಆಗ್ತಾ ಇದ್ದೀನಿ ಡಿಸಿಷನಲ್ಲಿ. ಸೊ ಇದು ಈ ಕ್ವೆಶನ್ಗೆ ಆನ್ಸರ್. ಇಫ್ ಯು ಡೂಯಿಂಗ್ MD ವಿತ್ ಸ್ಪೆಷಲೈಸೇಷನ್ ಯು ವಾಂಟ್ ಟು ಬಿ ಆರ್ ಡೂ? ಓಕೆ, ಸ್ಪೆಷಲೈಸೇಷನ್ಗೆ ನನಗೆ ಸದ್ಯಕ್ಕೆ ಐ ಆಮ್ ಕನ್ಫ್ಯೂಸ್ಡ್, ಬಟ್ ನನಗೆ ನ್ಯೂರೋಲಜಿ ಮೇಲೆ ಸ್ವಲ್ಪ ಇಂಟ್ರೆಸ್ಟ್ ಜಾಸ್ತಿ ಇದೆ ಬೇರೆ ಸಬ್ಜೆಕ್ಟ್ಸ್ಗಿಂತ. ಒಂದು ನ್ಯೂರೋಲಜಿ ಇಲ್ಲ ಡರ್ಮಟೊಲಜಿನ ನಾನು ಮಾಡೋಕ್ಕೆ ಇಷ್ಟಪಡ್ತೀನಿ ಫ್ಯೂಚರಲ್ಲಿ. So I would like to be a neurologist or a dermatologist. When you're doing your MBBS course for last 6 years, 5 years from China, except Corona days, where you spent in India? For how many months you went back to India? Or do you have some 10 to 15 days vacation during the exam or something like that? In that days, did you come back to India? So, ಇವ್ರು ಕೇಳಿರೋದೇನೆಂದರೆ, ಈ ಲಾಸ್ಟ್ 6 ವರ್ಷ ಇಲ್ಲಿ MBBS ಮಾಡ್ತಾ ಇದ್ದೀನಲ್ವಾ, ಆವಾಗ ಕೊರೋನಾ ದಿನಗಳು ಬಿಟ್ಟು ಬೇರೆ ದಿನಗಳು ನನಗೆ ವೆಕೇಶನ್ ಇದ್ದಾಗ ನಾನು ಇಂಡಿಯಾಗೆ ಬಂದಿದ್ದೇನೋ ಇಲ್ವೋ ಅಂತ. ಒಂದು ಸೆಮಿಸ್ಟರ್ ಆದಮೇಲೆ ಒಂದು ಎಕ್ಸಾಮ್ ಬರುತ್ತೆ, ಆ ಎಕ್ಸಾಮ್ ಆದಮೇಲೆ ನಮಗೆ ವೆಕೇಶನ್ ಕೊಡ್ತಾರೆ. ಜಾನ್ವರಿಯಲ್ಲಿ ನಮಗೆ 1 ಮಂತ್ ಆ ಥರ ವೆಕೇಶನ್ ಕೊಡ್ತಾರೆ. ಸಮ್ಮರ್ ವೆಕೇಶನ್ 1.5 ಮಂತ್, ಆಲ್ಮೋಸ್ಟ್ 2 ಮಂತ್ಸ್ ಕೊಡ್ತಾರೆ. ಸೊ ನಾನು ಫಸ್ಟ್ ಇಯರಲ್ಲಿ ಜಾನ್ವರಿ ಅಂದರೆ ವಿಂಟರ್ ವೆಕೇಶನ್ಗೆ ವಾಪಸ್ ಬಂದಿಲ್ಲ, ಸಮ್ಮರ್ ವೆಕೇಶನ್ಗೆ ಇಂಡಿಯಾಗೆ ವಾಪಸ್ ಬಂದಿದ್ದೆ. ವೆಕೇಶನ್ ಎಲ್ಲ ಆದಮೇಲೆ ನಾನು ರಿಟರ್ನ್ ಚೈನಾಗೆ ಬಂದೆ. ಎಕ್ಸಾಮ್ಗೆ ಓದೋದಕ್ಕಂತ ದಿನಗಳನ್ನ ನಮಗೆ ಸಪ್ರೇಟಾಗಿ ಕೊಡಲ್ಲ. ಸೊ ನಿಮ್ಮೆಲ್ಲ ಕ್ವೆಶನ್ಗೆ ಆನ್ಸರ್ ಕೊಟ್ಟಿದ್ದೀನಿ ಅನ್ಕೊಂತೀನಿ. ಸೊ ನೆಕ್ಸ್ಟ್ ಕ್ವೆಶನ್ ಕೇಳಿರೋರು, ಫೇವ್ರೆಟ್ ಆಕ್ಟರ್ ಯಾರು ನಮ್ದು ಅಂತ ಕೇಳಿದ್ದಾರೆ. ಸೊ ನನಗೆ ನಿಜ ಹೇಳ್ಬೇಕಂದ್ರೆ ಫೇವ್ರೆಟ್ ಅನ್ನೋರು ಯಾರು ಇಲ್ಲ, ಬಟ್ ನನಗೆ ಕೆಲವೊಂದು ಆಕ್ಟರ್ಸ್ ಅಂದ್ರೆ ತುಂಬಾನೇ ಇಷ್ಟ ಇದೆ. ಕನ್ನಡದಲ್ಲಿ ಹೇಳಬೇಕು ಅಂದ್ರೆ ನನಗೆ ಯಶ್ ಅವ್ರದ್ದು ಆಕ್ಟಿಂಗ್ ಇಷ್ಟ, ಗಣೇಶ್ ಅವ್ರದ್ದು ಆಕ್ಟಿಂಗ್ ಇಷ್ಟ. ಸೊ ಮುಂಚೆ ಪುನೀತ್ ರಾಜ್ಕುಮಾರ್ ಅವ್ರದ್ದು ಆಕ್ಟಿಂಗ್ ಇಷ್ಟ ಆಗ್ತಿತ್ತು. ಆ್ಯಂಡ್ ಆಲ್ಸೋ ಕಿಚ್ಚ ಸುದೀಪ್ ಅವ್ರದ್ದು ಕೂಡ ಚೆನ್ನಾಗಿದೆ, ನಂಗೆ ಇಷ್ಟ ಆಗುತ್ತೆ. ಆ್ಯಂಡ್ ದರ್ಶನ್ ಅವ್ರದ್ದು ಕೂಡ ಇಷ್ಟ ಆಗುತ್ತೆ. ಸೊ ಫೇವ್ರೆಟ್ ಅಂತ ಇಲ್ಲ, ನಂಗೆ ಎಲ್ಲರದು ಆ್ಯಕ್ಟಿಂಗ್ ಇಷ್ಟ. ಆ್ಯಂಡ್ ಆಲ್ಸೋ ಉಪೇಂದ್ರ ಅವ್ರದ್ದು ಕೂಡ ನನಗೆ ಇಷ್ಟ ಆಗುತ್ತೆ ಆ್ಯಕ್ಟಿಂಗ್. ಸೊ ಈ ಕ್ವೆಶನ್ಗೆ ಆನ್ಸರ್ ಮಾಡಿದ್ದೀನಿ ಅನ್ಕೊಂತೀನಿ. ಸೊ ನೆಕ್ಸ್ಟ್ ಕ್ವೆಶನ್ ಬಂದು, ನಿಮ್ಮದು ಕರ್ನಾಟಕದಲ್ಲಿ ಯಾವ ಪ್ಲೇಸ್? ಸೊ ನಾನು ಕರ್ನಾಟಕದಲ್ಲಿ ಹುಟ್ಟಿದ್ದು ಬೆಳೆದಿದ್ದು ಎಲ್ಲ ಬೆಂಗಳೂರಲ್ಲೇ. ಹುಟ್ಟಿದ್ದಿಂದ 2nd ಸ್ಟ್ಯಾಂಡರ್ಡ್ವರೆಗೂ ನಾನು ಕೋರಮಂಗಲ ಫೋರಂ ಎದುರುಗಡೆ ಒಂದು, ಆ ಏರಿಯಾ ಹೆಸರೇನೋ ಬರುತ್ತೆ ಗೊತ್ತಿಲ್ಲ ನನಗೆ, ಮರ್ತೋಗಿದ್ದೀನಿ. ಆ ಏರಿಯಾದಲ್ಲಿ ನಾನು ಬೆಳೆದಿದ್ದು. ಆ್ಯಂಡ್ ಅಲ್ಲಿಂದ 2nd ಸ್ಟ್ಯಾಂಡರ್ಡ್ ಆದಮೇಲೆ 6th ಸ್ಟ್ಯಾಂಡರ್ಡ್ವರೆಗೂ ನಾನು ಮಡಿವಾಳ ಹತ್ರ ಇರೋ ಮಾರುತಿ ನಗರಲ್ಲಿ ನಾನು ಬೆಳೆದಿದ್ದು. ಇವಾಗ ಎಲ್ಲಿ ಇದ್ದೀನಿ ಅಂತ ನಾನು ಹೇಳೋಕೆ ಇಷ್ಟಪಡಲ್ಲ, ಬಿಕಾಸ್ ಆಫ್ ದ ಸೇಫ್ಟಿ ರೀಸನ್ಸ್. ಸೊ ಇವಾಗಲೂ ಕೂಡ ಬೆಂಗಳೂರಲ್ಲೇ ಇದ್ದೀನಿ. ಸೊ ನಾನು ಹುಟ್ಟಿದ್ದು ಬೆಳೆದಿದ್ದು ಇವಾಗ ಇರೋದು ಕೂಡ ನಾನು ಬೆಂಗಳೂರಲ್ಲೇ. ಸೊ ಇವರು ಇನ್ನೊಂದು ಕ್ವಶನ್ ಕೂಡ ಕೇಳಿದರೆ, ನಿಮ್ಮ ಪೇರೆಂಟ್ಸ್ ನಿಮ್ಮನ್ನ ಚೈನಾಗೆ ಕಳ್ಸೋಕೆ ಅಗ್ರಿ ಮಾಡಿದ್ರಾ? ನನ್ನ ಪೇರೆಂಟ್ಸ್ ನನ್ನ ಚೈನಾಗೆ ಕಳ್ಸೋಕೆ ಅಗ್ರಿ ಮಾಡೋದನ್ನ ಬಿಡಿ, ನಮ್ಮ ಪೇರೆಂಟ್ಸ್ ನನ್ನ ಕನ್ವಿನ್ಸ್ ಮಾಡ್ತಿದ್ರು ಚೈನಾಗೆ ಹೋಗು ಅಂತ. ಸೊ ಇಲ್ಲಿ ಸ್ವಲ್ಪ ಕೇಸ್ ಉಲ್ಟಾ ಇದೆ. ನಮ್ಮ ಅಪ್ಪ ಅಣ್ಣ, ಎಸ್ಪೆಷಲಿ ಅಪ್ಪ ಅಣ್ಣ, ಅಮ್ಮ ಅಂತೂ ಹೇಳ್ಬಿಟ್ಟಿದ್ರು ನೀನು ಏನಾದರೂ ಓದ್ಕೋ ಅಂತ. ಅಪ್ಪ ಅಣ್ಣ ನನಗೆ ಸ್ವಲ್ಪ ಕನ್ವಿನ್ಸ್ ಮಾಡೋಕ್ಕೆ ಟ್ರೈ ಮಾಡಿದ್ರು ಚೈನಾಗೆ ಹೋಗು ಅಂತ. ಬಿಕಾಸ್ ನಮಗೆ ಗೊತ್ತಿರೋ ರಿಲೇಟಿವ್ಸ್ ಕೂಡ ಇಲ್ಲೇ ಓದ್ತಿದ್ರು, ಇದೇ ಯೂನಿವರ್ಸಿಟಿಯಲ್ಲಿ ಓದ್ತಿದ್ರು. ಸೊ ಸ್ವಲ್ಪ ಕಾನ್ಫಿಡೆನ್ಸ್ ಇತ್ತು ಇಲ್ಲಿ ಗೊತ್ತಿರೋರು ಇದ್ದಾರೆ ಅಂತ. ಸೊ ಅವ್ರು ನನಗೆ ಹೇಳ್ತಾ ಇದ್ರು, ಲೈಕ್ ಮಧ್ಯದಲ್ಲಿ ನನ್ನ ಮೈಂಡ್ ಸ್ವಲ್ಪ ಫ್ಲಕ್ಚುಯೇಟ್ ಆಗಿತ್ತು, ಬೇರೆ ಏನಾದರೂ ಚೂಸ್ ಮಾಡೋಣ ಅಂತ. ಬಟ್ ಸ್ಟಿಲ್ ಅವರು ಹೇಳ್ತಿದ್ರು ಇಲ್ಲಿಗೆ ಹೋಗು ಅಂತ. ಅವ್ರು ಅಗ್ರಿ ಮಾಡೋದಲ್ಲ, ನಾನು ಅಗ್ರಿ ಮಾಡಿಕೊಂಡೆ ಅವ್ರು ಹೇಳೋದಕ್ಕೆ. ಸೊ ಆ್ಯಂಡ್ ಇವರು
ವೈ ಡಿಡ್ ಯು ಚೂಸ್ ಚೈನಾ ಆ್ಯಂಡ್ ಹೌ ವಾಸ್ ಯುವರ್ ಎಕ್ಸ್ಪೀರಿಯನ್ಸ್? ಇದು ನಾನು ಆಲ್ರೆಡಿ ಒಂದು ಸಪ್ರೇಟ್ ವಿಡಿಯೋ ಮಾಡಿದ್ದೀನಿ, ಸೊ ಇದನ್ನ ಆನ್ಸರ್ ಆಲ್ರೆಡಿ ಮಾಡಿಬಿಟ್ಟಿದ್ದೀನಿ. ಸೊ ನೆಕ್ಸ್ಟ್ ಕ್ವೆಶನ್ ಬಂದು, ಹೌ ಇಸ್ ಯುವರ್ ಲೈಫ್ ಇನ್ ಚೈನಾ ಆ್ಯಂಡ್ ಹೌ ಇಸ್ ಇಟ್ ಗೋಯಿಂಗ್? ಇಸ್ ಇಟ್ ಗುಡ್ ಆರ್ ಬ್ಯಾಡ್? ನನ್ನ ಲೈಫ್ ಚೈನಾದಲ್ಲಿ ನಿಜವಾಗ್ಲೂ ಚೆನ್ನಾಗಿದೆ. ನಾನು ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ, ಬಿಕಾಸ್ ನಮ್ಮದು ಆಲ್ರೆಡಿ ಒಂದು ಪ್ರೀ ಕಾನ್ಸೆಪ್ಟ್ ಇತ್ತು ನಮ್ಮ ಮೈಂಡಲ್ಲಿ ದಟ್ ಚೈನಾ ಈ ಥರ ಇರುತ್ತೆ ಆ ಥರ ಇರುತ್ತೆ ಅಂತ. ನಾವು ಎಷ್ಟೊಂದು ಕೆಟ್ಟ ವೀಡಿಯೋಸ್ನ ನೋಡ್ಬಿಟ್ಟಿದ್ವಿ ಮುಂಚೆ, ಲೈಕ್ 2018 ಇನ್ನೂ ಮುಂಚೆ, ನಾನು ಇಲ್ಲಿ ಬರೋಕ್ಕಿಂತ ಮುಂಚೆ. ಸೊ ಅದೊಂದು ಕಾನ್ಸೆಪ್ಟ್ ಇಟ್ಕೊಂಡು ಬಂದಿದ್ದೆ, ಲೈಕ್ ಚೈನಾ ಚೆನ್ನಾಗಿರಲ್ಲ, ಏನಿರುತ್ತೋ ಹೇಗಿರುತ್ತೋ ಅಂತ. ನಾನು ಒಂದಷ್ಟು ಐಡಿಯಾ ಇರಲಿಲ್ಲ ನನಗೆ ಚೈನಾ ಬಗ್ಗೆ. ನಾನು ಕೇಳಿರೋದು ಬರೀ ನೆಗೆಟಿವ್, ಮೀಡಿಯಾಯಿಂದ ನಾನು ಬರೀ ನೆಗೆಟಿವ್ ಕೇಳಿದ್ದೆ. ಸೊ ನನಗೆ ಚೈನಾ ಬಗ್ಗೆ ಅಷ್ಟೊಂದು ಹೋಪ್ಸ್ ಇರಲಿಲ್ಲ. ಬಟ್ ಇಲ್ಲಿ ಬಂದಾದ್ಮೇಲೆ ನಂಗೆ ಗೊತ್ತಾಯ್ತು ಚೈನಾ ಏನು ಅಂತ. ಮೀಡಿಯಾ ಹೇಳೋದನ್ನ ಜಾಸ್ತಿ ನಂಬಕ್ಕೆ ಹೋಗ್ಬೇಡಿ. ನಾನೇ ಒಂದು ಎಕ್ಸಾಂಪಲ್, ಲಿವಿಂಗ್ ಎಕ್ಸಾಂಪಲ್. ಮೀಡಿಯಾ ಅಂದರೆ ನ್ಯೂಸ್ ಒಂದೇ ಅಲ್ಲ, ನಾನು ಸೋಷಿಯಲ್ ಮೀಡಿಯಾ ಬಗ್ಗೆ ಹೇಳ್ತಾ ಇದ್ದೀನಿ. ಯೂಟ್ಯೂಬ್ ಆಗಿರಲಿ, ಇನ್ಸ್ಟಾ ಆಗಿರಲಿ, ಇದೆಲ್ಲ ಬಗ್ಗೆನೂ ಹೇಳ್ತಾ ಇದ್ದೀನಿ. ರಿಯಾಲಿಟಿನೇ ಒಂದಿರುತ್ತೆ, ಅವ್ರು ತೋರಿಸೋದೇ ಒಂದಿರುತ್ತೆ. ಸೊ ಲೈಫ್ ಇನ್ ಚೈನಾ ಸರ್ಪ್ರೈಸಿಂಗ್ಲಿ ತುಂಬ ಚೆನ್ನಾಗಿದೆ, ನಂದಂತೂ ತುಂಬ ಕನ್ವೀನಿಯೆಂಟ್ ಆಗಿ ಕೂಡ ಇದೆ. ಸೊ ನೆಕ್ಸ್ಟ್ ಕ್ವೆಶನ್ ಬಂದು, ವೈ ಯು ನಾಟ್ ಚೂಸ್ ಟು ಸ್ಟಡಿ ಇನ್ ಏಮ್ಸ್ ಇನ್ ಆರ್ ಇಂಡಿಯಾ? ಸೊ ನಾನು ಏನಕ್ಕೆ ಇನ್ನೊಂದು ಅಟೆಂಪ್ಟ್ ಕೊಡೋಕೆ ಇಷ್ಟಪಡಲಿಲ್ಲ ಅಂದರೆ, ನನಗೆ ನೀಟ್ ಆದರೂ ಅಷ್ಟೇ, ಏಮ್ಸ್ ಆದರೂ ಅಷ್ಟೇ, ನನಗೆ ಅಟೆಂಪ್ಟ್ಸ್ ಜಾಸ್ತಿ ಕೊಡೋಕೆ ಇಷ್ಟ ಇರಲಿಲ್ಲ. ನನಗೆ ಟೈಮ್ ವೇಸ್ಟ್ ಆಗುತ್ತೆ ಅಂತ ಒಂದಿತ್ತು. ಕೊರೋನಾ ಬಂದಿಲ್ಲ ಅಂದಿದ್ರೆ ನನ್ನ ಟೈಮ್ ವೇಸ್ಟ್ ಆಗ್ತಿರ್ಲಿಲ್ಲ. 5 years MBBS ಮುಗಿಸ್ಕೊಂಡು 1 year ಇಂಟರ್ನ್ಶಿಪ್ ಮುಗಿಸಿ ನಾನು ಇಂಡಿಯಾಗೆ ವಾಪಸ್ ಬಂದು FMG ಕೊಟ್ಟು ನಾನು ಕಂಟಿನ್ಯೂ ಮಾಡ್ಬೋದಾಗಿತ್ತು. ಇಂಟರ್ನ್ಶಿಪ್ ಇವಾಗ ಯಾಕೆ ಕನ್ಸಿಡರ್ ಆಗಲ್ಲ ಅಂದರೆ ಕೊರೋನಾಯಿಂದಾನೆ. ಕೊರೋನಾ ನನ್ನ ಲೈಫ್ದು ತುಂಬ ಟೈಮ್ ತೆಗೆದುಬಿಟ್ಟಿದೆ. ಸೊ ಅದೊಂದು ಕೋಪ ಇದೆ ನನಗೆ. ಇಂಡಿಯನ್ ಸ್ಟೂಡೆಂಟ್ಸ್ದು ಎಷ್ಟು ವರ್ಷ ಆಗ್ತಿತ್ತೋ ನಂದು ಅಷ್ಟೇ ವರ್ಷ ಆಗ್ತಿತ್ತು. ಅದರಿಂದನೇ ನಾನು ಇನ್ನೊಂದು ಅಟೆಂಪ್ಟ್ ಕೊಡೋಕೆ ಇಷ್ಟಪಡಲಿಲ್ಲ. ಅದರಿಂದನೇ ನಾನು ಚೈನಾಗೆ ಬಂದಿದ್ದು. ಸೊ ಬಟ್ ಇವಾಗ ಡೈನಾಮಿಕ್ ಎಲ್ಲ ಚೇಂಜ್ ಆಗಿದೆ ಕೊರೋನಾ ಆದಮೇಲೆ. ಏನು ಮಾಡೋಕ್ಕೆ ಆಗಲ್ಲ, ಫೇತ್ನ ಎಕ್ಸೆಪ್ಟ್ ಮಾಡಿಬಿಟ್ಟು ಮುಂದಕ್ಕೆ ಹೋಗ್ತಾ ಇರಬೇಕು. ಇದೊಂದು ರೀಸನ್ಗೆ ನಾನು ಇಂಡಿಯಾದಲ್ಲಿ ಏಮ್ಸ್ ಇಲ್ಲ ನೀಟ್ ಯಾವುದೋ ಇನ್ನೊಂದು ಅಟೆಂಪ್ಟ್ ಕೊಡ್ದಿರ ನಾನು ಇದ್ದಿದ್ದು. ಸೊ ನೆಕ್ಸ್ಟ್ ಕ್ವೆಶನ್ ಬಂದು, ನಿಮಗೆ ಸ್ಕಾಲರ್ಶಿಪ್ ಎಷ್ಟು ಬರುತ್ತೆ ಅಕ್ಕ? ನಿಮ್ಮ ಫ್ಯಾಮಿಲಿಗೆ ಕಷ್ಟ ಆಗಲ್ವಾ ನಿಮ್ಮೆಲ್ಲ ಎಕ್ಸ್ಪೆನ್ಸಸ್ ಬೇರ್ ಮಾಡೋಕ್ಕೆ? ಸೊ ನನಗೆ ಸ್ಕಾಲರ್ಶಿಪ್, ಯೂನಿವರ್ಸಿಟಿ ಸ್ಕಾಲರ್ಶಿಪ್ ನನಗೆ ಬರೋದು ಅದು ನಮ್ಮ ಮಾರ್ಕ್ಸ್ ಮೇಲೆ ಡಿಪೆಂಡ್ ಆಗುತ್ತೆ. 5th year ಅಲ್ಲಿ ಫಸ್ಟ್ ಸೆಮ್ ಸೆಕೆಂಡ್ ಸೆಮ್ ಎರಡು ಸೇರಿಸ್ಬಿಟ್ಟು ನನಗೆ 80 ಪಾಯಿಂಟ್ ಎಷ್ಟೋ ಬಂದಿತ್ತು ಪರ್ಸೆಂಟೇಜ್. ಸೊ ನಾನು ಸೆಕೆಂಡ್ ಪ್ರೈಸ್ಗೆ ಆಪ್ಟ್ ಮಾಡಿದೆ. 4th year ಅಲ್ಲಿ ನನಗೆ 3rd ಪ್ರೈಸ್ ಬಂತು. ಫಸ್ಟ್ ಪ್ರೈಸ್ ಬಂದ್ಬಿಟ್ಟು 2000 yuans ಅನ್ಕೊಂತೀನಿ, 24,000 rupees ಅಂತ ಲೆಕ್ಕ. ಸೆಕೆಂಡ್ ಪ್ರೈಸ್ ಬಂದ್ಬಿಟ್ಟು 1500 yuan, ಅದು ಬಂದ್ಬಿಟ್ಟು 17,000 rupees ಅಂತ ಲೆಕ್ಕ. ಥರ್ಡ್ ಪ್ರೈಸ್ ಬಂದ್ಬಿಟ್ಟು 1000 yuan, ಅದು ಬಂದ್ಬಿಟ್ಟು 12,000 rupees ಅಂತ ಲೆಕ್ಕ. ಸೊ ಯೂನಿವರ್ಸಿಟಿಯವರು ಈ ಥರ ಸ್ಕಾಲರ್ಶಿಪ್ಸ್ ಕೊಡ್ತಾರೆ. ಇನ್ನೊಂದು ಬಂದ್ಬಿಟ್ಟು CSC ಸ್ಕಾಲರ್ಶಿಪ್ ಅಂತ, ಚೈನೀಸ್ ಗೌರ್ಮೆಂಟ್ ಅವ್ರು ಕೊಡೋ ಸ್ಕಾಲರ್ಶಿಪ್. ಇದು ಅಪ್ ಟು 1.5 lakh rupees ಬರುತ್ತೆ. ಸೊ ನಾನು ಇದಕ್ಕೆ ಜಾಸ್ತಿ ಟಾಪ್ ರ್ಯಾಂಕ್ಸ್ ಬರಬೇಕು. ನಾನು ಸದ್ಯಕ್ಕೆ ಟಾಪ್ ರ್ಯಾಂಕ್ ಬಂದಿಲ್ಲ ಅನ್ಫಾರ್ಚುನೇಟ್ಲಿ. ಸೊ ನಾನು ಸೆಕೆಂಡ್ ಪ್ರೈಸ್ಗೆ ಅಪ್ಲೈ ಮಾಡಿದೆ ಆ್ಯಂಡ್ ಸೆಕೆಂಡ್ ಪ್ರೈಸ್ ಸ್ಕಾಲರ್ಶಿಪ್ ನನಗೆ ಬಂತು. ಸೊ ಇದು ಇಯರ್ಲಿ ಒನ್ಸ್ನ ಕೊಡ್ತಾರೆ, ಪ್ರತಿ ತಿಂಗಳನ್ನ ಕೊಡಲ್ಲ, ಇಯರ್ಲಿ ಒನ್ಸ್ ಆರ್ಗನೈಸ್ ಮಾಡ್ತಾರೆ ಇದನ್ನ. ಆ್ಯಂಡ್ ನಮ್ಮ ಫ್ಯಾಮಿಲಿಗೆ ನಾನು ಕಷ್ಟ ಆಗಲ್ವಾ ಅಂತ ಹೇಳಿದಿರಾ. ಒಂದು ಅಡ್ವಾಂಟೇಜ್ ಏನಂದ್ರೆ, ನನಗೂ ನಮ್ಮ ಅಣ್ಣನಿಗೂ 10 ವರ್ಷ ಗ್ಯಾಪ್ ಇದೆ. ಸೊ ನಮ್ಮ ಅಣ್ಣ ಆಲ್ರೆಡಿ ಸ್ಟಡೀಸ್ ಎಲ್ಲ ಮುಗಿಸಿ ಕೆಲಸ ಮಾಡ್ತಿದ್ದಾರೆ, ಅವ್ರಿಗೊಂದು ಫ್ಯಾಮಿಲಿ ಇದೆ. ನನ್ನ ಫ್ಯಾಮಿಲಿಯಲ್ಲಿ ಇವಾಗ ಸದ್ಯಕ್ಕೆ ನಾನು ಒಬ್ಬಳೇ ಓದ್ತಿರೋದು. ಸೊ ನಮ್ಮ ಅಪ್ಪ ಅಮ್ಮ ಅಣ್ಣ ಕೂಡ ನನಗೆ ಹೆಲ್ಪ್ ಮಾಡ್ತಿದ್ದಾರೆ ಎಕ್ಸ್ಪೆನ್ಸಸ್ ಅಲ್ಲಿ ಬೇರ್ ಮಾಡೋಕ್ಕೆ. ನಾನು ಕೂಡ ಅಷ್ಟೇ, ಆದಷ್ಟು ಎಷ್ಟು ಕಮ್ಮಿ ಆಗುತ್ತೋ ಅಷ್ಟು ನಾನು ಖರ್ಚು ಮಾಡ್ತೀನಿ. ಹಂಗಂತ ನಾನು ಕಂಜೂಸಿ ಮಾಡಲ್ಲ, ಲೈಕ್ ತಿನ್ನೋದ್ರಲ್ಲೆಲ್ಲ ಕಂಜೂಸಿ ಮಾಡಲ್ಲ. ಬಟ್ ಲಿವಿಂಗ್ ಎಕ್ಸ್ಪೆನ್ಸ್ ನಾನು ಜಾಸ್ತಿ ಎರಾಬರಿ ಖರ್ಚು ಮಾಡೋಕೆ ಹೋಗಲ್ಲ. ನೋಡಿಕೊಂಡು ಬಜೆಟಿಂಗ್ ಮಾಡ್ಕೊತೀನಿ, ಪ್ಲ್ಯಾನ್ ಮಾಡ್ಕೊತೀನಿ. ನನ್ನ ಬಜೆಟ್ ಇಷ್ಟು, ಈ ತಿಂಗಳಿಗೆ ಇಷ್ಟಾಗಿದೆ, ಇಷ್ಟು ಒಳಗಡೆ ಇರಬೇಕು ಅಂತ ನಾನೊಂದು ಪ್ಲ್ಯಾನ್ ಮಾಡ್ಕೊತೀನಿ. ಸೊ ಇದನ್ನು ದಾಟ್ಬಿಟ್ಟು ನಾನು ಹೋಗಲ್ಲ. ಬಿಕಾಸ್ ನಾನು ಖರ್ಚು ಮಾಡ್ತಿರೋದು ಅಲ್ಟಿಮೇಟ್ಲಿ ನನ್ನ ಪೇರೆಂಟ್ಸ್ ದುಡ್ಡು. ಸೊ ನನ್ನ ಪೇರೆಂಟ್ಸ್ ದುಡ್ಡು ಆಗಿರೋದ್ರಿಂದ ಸ್ವಲ್ಪ ಯೋಚನೆ ಮಾಡಿಬಿಟ್ಟು ಯಾವುದಕ್ಕೆ ಖರ್ಚು ಮಾಡಬೇಕು, ಯಾವುದಕ್ಕೆ ಖರ್ಚು ಮಾಡಬಾರ್ದು ಅಂತ ನಾನು ಯೋಚನೆ ಮಾಡಿಬಿಟ್ಟು ಮಾಡ್ತೀನಿ. ಸೊ ಅವ್ರಿಗೂ ಕೂಡ ಕಷ್ಟ ಆಗ್ತಿಲ್ಲ. ಬಿಕಾಸ್ ನಾನು ಕೇಳೋದು, ಅವರು ಒಂದ್ಸರಿ ದುಡ್ಡನ್ನ ಕಳಿಸಿದ್ರೆ, ಎಕ್ಸಾಂಪಲ್ ಇವಾಗ ಒಂದ್ಸರಿ 20,000 ಕಳಿಸಿದ್ರೆ ನಾನು ಅದನ್ನ 2-3 ತಿಂಗಳು ಖರ್ಚು ಮಾಡ್ತೀನಿ. ಸ್ಕಾಲರ್ಶಿಪ್ ದುಡ್ಡು ಬಂತು, ಅದೊಂದು ನನಗೆ ಹೆಲ್ಪ್ ಆಯಿತು. ಸಣ್ಣ ಪುಟ್ಟ ಸೇವಿಂಗ್ಸ್ ಮಾಡ್ಕೊಂಡಿದ್ದೀನಿ, ಲೈಕ್ ಒಂದು ತಿಂಗಳಿಗೆ ಏನಾದರೂ ಖರ್ಚು ಮಾಡಿಲ್ಲ ಅಂದರೆ ಅದನ್ನು ಕೂಡಿಕೊಂಡಿರ್ತೀನಿ, ಅದನ್ನು ಬೇರೆ ಕಡೆ ಸ್ಪೆಂಡ್ ಮಾಡ್ತೀನಿ. ಸೊ ಈ ಥರ ನಾನು ಇಲ್ಲಿಂದ ಅಲ್ಲಿ ಮಾಡ್ತಾ ಇರ್ತೀನಿ. ಸೊ ನಂಗೆ ಕಷ್ಟ ಆಗಲ್ಲ. ನಾನು ಚೈನಾಗೆ ಬಂದು ಬಜೆಟಿಂಗ್ ಒಂದು ಚೆನ್ನಾಗಿ ಕಲ್ತ್ಕೊಂಡಿದ್ದೀನಿ. ಸೊ ಅದನ್ನ ಹೇಳೋಕೆ ಇಷ್ಟಪಡ್ತೀನಿ. ನಮ್ಮ ಪೇರೆಂಟ್ಸ್ಗೆ ಕಷ್ಟ ಆಗ್ತಿಲ್ಲ. ಸೊ ಯೂಟ್ಯೂಬ್ ಸೆಕ್ಷನಲ್ಲಿ ಲಾಸ್ಟ್ ಕಮೆಂಟ್ ನಾನು ಓದ್ತೀನಿ. ಸೊ ಇವ್ರು ಕೇಳಿದ್ದಾರೆ, ಟೆಲ್ ಅಸ್ ಅಬೌಟ್ ಯುವರ್ ಲವ್ಡ್ ಒನ್ಸ್ ಆ್ಯಂಡ್ ಹಾಗೆ ನಿಮ್ಮ ಸಪೋರ್ಟರ್ಸ್ ಬಗ್ಗೆ ಏನು ಹೇಳೋಕ್ಕೆ ಇಷ್ಟಪಡ್ತೀರಾ, ಅವರ ಬಗ್ಗೆ ಹೇಳಿ. ಸೊ ಲವ್ಡ್ ಒನ್ಸ್ ಅಂದರೆ ನನಗೆ ನನ್ನ ಫ್ಯಾಮಿಲಿ ಮೆಂಬರ್ಸ್ ಆ್ಯಂಡ್ ಫ್ರೆಂಡ್ಸ್. ಸೊ ಫ್ಯಾಮಿಲಿ ಮೆಂಬರ್ಸ್ ಬಂದು ನಮ್ಮ ಅಪ್ಪ ಅಮ್ಮ ಅಣ್ಣ ಅತ್ತಿಗೆ ಮತ್ತು ನನ್ನ ಪುಟ್ಟ ಅಳಿಯಾಗಿರ್ವಾನ್. ಫ್ರೆಂಡ್ಸ್ ಅಂತ ಹೇಳೋಕೆ ಇಷ್ಟಪಟ್ಟರೆ ಮೇಯ್ನ್ಲಿ ನನಗೆ ರಿತಿಕಾ ಮತ್ತು ನನ್ನ ಇಂಡಿಯಾದಲ್ಲಿ ಒಬ್ಬರು ಫ್ರೆಂಡ್ ಇದ್ದಾರೆ ಹರಿ ಅಂತ. ಸೊ ಇವರಿಬ್ಬರು ನನಗೆ ಲೈಕ್ ಸ್ಪೆಷಲ್ ಮೆನ್ಷನ್ ಮಾಡಲೇಬೇಕು. ಇವ್ರ ಸಪೋರ್ಟ್
ನಾನು ಸ್ಪೆಸಿಫಿಕ್ಲಿ ಯೂಟ್ಯೂಬ್ ಅಂತ ಹೇಳ್ತಿಲ್ಲ, ಬಟ್ ಜನರಲಿ ಲೈಫ್. ಸೊ ನನ್ನ ಲೈಫ್ಗೆ ಬಿಗ್ಗೆಸ್ಟ್ ಸಪೋರ್ಟರ್ಸ್ ಅಂದರೆ ಇವರೇ. ಲೈಕ್ ನಾನು ಇವ್ರಿಗೆ ತುಂಬ ಥ್ಯಾಂಕ್ಫುಲ್ ಆಗಿರ್ತೀನಿ. ಆ್ಯಂಡ್ ನೀವು ಯೋಚನೆ ಮಾಡ್ತಿರ್ಬೋದು ನನ್ನ ಪುಟ್ಟಳಿಯ ಗಿರ್ವಾನ್ ಏನು ಮಾಡ್ತಾನೆ ಅಂತ. ಅವನು ನನ್ನ ಮುಖಕ್ಕೆ ನಗು ತರ್ತಾನೆ. ಸೊ ಇದು ನನ್ನ ಮುಖದಲ್ಲಿ ನಗು ತರ್ತಾ ಒಂದು ಸಪೋರ್ಟ್ ಕೊಡ್ತಿದ್ದಾನೆ. ಎಲ್ಲರೂ ಒಂದೊಂದು ಥರ ಲೈಫ್ ಸಪೋರ್ಟ್ ನನಗೆ ಕೊಡ್ತಿದ್ದಾರೆ. ನಂಗೆ ಸ್ಟ್ರೆಸ್ ಇದ್ದಾಗ ಸ್ವಲ್ಪ ಮೈಂಡ್ ರಿಲ್ಯಾಕ್ಸ್ ಮಾಡ್ಕೊಬೇಕು ಅಂದರೆ ಇವ್ರ ಜೊತೆ ಮಾತಾಡಿದ್ರೆ ಸಾಕು, ಸ್ವಲ್ಪ ಟೆನ್ಷನ್ ಎಲ್ಲ ಕಮ್ಮಿ ಆಗುತ್ತೆ. ಸೊ ನನ್ನ ಲವ್ ಒನ್ಸ್ಗೆ ನಾನು ಯಾವತ್ತೂ ಥ್ಯಾಂಕ್ಫುಲ್ ಆಗಿರ್ತೀನಿ. ನನ್ನ ಲೈಫಲ್ಲಿ ಇವರೆಲ್ಲರೂ ಇರೋದಕ್ಕೆ ನಾನು ಥ್ಯಾಂಕ್ಫುಲ್ ಆಗಿದ್ದೀನಿ. ಆ್ಯಂಡ್ ನನ್ನ ಸಪೋರ್ಟರ್ಸ್ ಬಗ್ಗೆ ಹೇಳಬೇಕು ಅಂದರೆ, ನೀವಿಲ್ದಿರ ಈ ಯೂಟ್ಯೂಬ್ ಮತ್ತು ಇನ್ಸ್ಟಾಗ್ರಾಮ್ ಇಲ್ಲ. ಸೊ ಈ ಯೂಟ್ಯೂಬ್ ಮತ್ತು ಇನ್ಸ್ಟಾಗ್ರಾಮಲ್ಲಿ ಸಪೋರ್ಟ್ ಮಾಡ್ತಿರೋ ಎಲ್ಲರಿಗೂ ನಾನು ತುಂಬ ಥ್ಯಾಂಕ್ಫುಲ್ ಆಗಿದ್ದೀನಿ. ಪ್ರತಿಯೊಬ್ಬರು ನನಗೆ ಮೆಸೇಜ್ ಮಾಡಿದಾಗ ನಾನು ಅವ್ರಿಗೆ ರಿಪ್ಲೈ ಮಾಡ್ತಿಲ್ಲ ಅನ್ಕೊತಾರೆ, ಬಟ್ ನಾನು ಪ್ರತಿಯೊಂದು ಮೆಸೇಜ್ ಕೂಡ ಓದ್ತೀನಿ. ಪ್ರತಿಯೊಂದು ಮೆಸೇಜ್ ಓದಿದಾಗೂ ನನ್ನ ಮುಖದಲ್ಲಿ ಸ್ಮೈಲ್ ಇರುತ್ತೆ. ನಾನು ರಿಪ್ಲೈ ಮಾಡೋಕ್ಕೆ ಯಾಕಾಗಲ್ಲ ಅಂದರೆ ಲೈಕ್ ಎಷ್ಟೊಂದು ಮೆಸೇಜಸ್ ಬರುತ್ತೆ ಇನ್ಸ್ಟಾಗ್ರಾಮಲ್ಲಿ. ನಂಗೆ ಪ್ರತಿಯೊಂದಕ್ಕೂ ರಿಪ್ಲೈ ಮಾಡೋಕ್ಕೆ ಟೈಮ್ ಸಿಗಲ್ಲ. ಇಲ್ಲಿ ನನಗೆ ಎಕ್ಸಾಮ್ ಬೇರೆ ಇದೆ, ಸೊ ಓದ್ಕೊತಾ ಇರ್ತೀನಿ. ಕೆಲವರು ಕೋಪ ಮಾಡ್ಕೊತಾರೆ ನಾನು ರಿಪ್ಲೈ ಮಾಡಲ್ಲ ಅಂತ, ಬಟ್ ನಾನು ಅವ್ರೆಲ್ಲಾರ್ದು ಮೆಸೇಜಸ್ ನಾನು ಓದಿರ್ತೀನಿ, ಬಟ್ ರಿಪ್ಲೈ ಮಾಡೋಕ್ಕೆ ಆಗಿರಲ್ಲ ಅಷ್ಟೇ. ಸೊ ನನಗೆ ಸಾಕಷ್ಟು ಸಪೋರ್ಟ್ ಸಿಕ್ಕಿದೆ. ನಂಗೆ ಇಷ್ಟೊಂದು ಸಪೋರ್ಟ್ ಸಿಗುತ್ತೆ ಅಂತ ನಾನು ನಿಜವಾಗ್ಲೂ ಯೋಚನೆ ಮಾಡಿರಲಿಲ್ಲ. 6 months ಬ್ಯಾಕ್ ಅಂದರೆ ನವಂಬರಲ್ಲಿ ನಾನು ಸ್ಟಾರ್ಟ್ ಮಾಡಿದ್ದು, ಮತ್ತು ರೀಸ್ಟಾರ್ಟ್ ಮಾಡಿದ್ದು ಯೂಟ್ಯೂಬ್ನ, ಮತ್ತು ಹೊಸದಾಗಿ ಇನ್ಸ್ಟಾಗ್ರಾಮ್ನ ಸ್ಟಾರ್ಟ್ ಮಾಡಿದ್ದು. ಸೊ ಇಷ್ಟು ಬೇಗ ಇಷ್ಟು ಸಪೋರ್ಟರ್ಸ್ ನನಗೆ ಇರ್ತಾರೆ ಅಂತ ನಾನು ಯೋಚನೆ ಮಾಡಿರಲಿಲ್ಲ. ನಾನು ಮುಂದೆ ಒಂದಿನ ಜಾಸ್ತಿ ಬೆಳೆದ್ರೂ ಅಷ್ಟೇ ನನ್ನ ಸಪೋರ್ಟರ್ಸ್ನ ನಾನು ಯಾವತ್ತೂ ಮರೆಯಲ್ಲ. ಪ್ರತಿಯೊಬ್ಬರು ನನಗೆ ಸಪೋರ್ಟ್ ಮಾಡ್ತಿರೋ ಎಲ್ಲರಿಗೂ ನಾನು ಥ್ಯಾಂಕ್ಫುಲ್ ಆಗಿರ್ತೀನಿ. ಆ್ಯಂಡ್ ನಾನು ಹೇಳ್ದಿರೋದ್ರೂ ನನ್ನ ಕಡೆಯಿಂದ ನನ್ನ ಲವ್ ನಿಮ್ಮೆಲ್ಲರಿಗೂ ಇದೆ. ಸೊ ಮತ್ತೊಮ್ಮೆ ಥ್ಯಾಂಕ್ ಯು ಸೋ ಮಚ್. Who is that one person that always make you happy and feel special? Make me feel special, obviously family ಇರ್ತಾರೆ. ಸೊ ಫ್ಯಾಮಿಲಿ ಜೊತೆಗೆ ನನ್ನ ಫ್ರೆಂಡ್ಸ್ ಅಂತ ಮೆನ್ಷನ್ ಮಾಡಿದೆ ಅಲ್ವಾ, ರಿತಿಕಾ ಮತ್ತು ಹರಿ ಅಂತ. ಇವರಿಬ್ರು ನನಗೆ ಮೇಕ್ ಮೀ ಫೀಲ್ ಹ್ಯಾಪಿ ಆ್ಯಂಡ್ ಸ್ಪೆಷಲ್ ಹೇಳೋಕೆ ಇಷ್ಟಪಡ್ತೀನಿ. ನಿಮಗೆ ಯಾರು ಹಾಕೋ ಪೋಸ್ಟ್ ರೀಲ್ಸ್ ಇನ್ಸ್ಟಾ ಅಲ್ಲಿ ಇಷ್ಟ ಆಗುತ್ತೆ, ನೀವು ಫಾಲೋ ಮಾಡೋ ಲಿಸ್ಟ್ ಅಲ್ಲಿ, ನಾನು ಫಾಲೋ ಮಾಡೋ ಲಿಸ್ಟಲ್ಲಿ ನನಗೆ ಇಷ್ಟ ಆಗೋ ನನ್ನ ಫ್ರೆಂಡ್ಸ್ ಎಲ್ಲಾರ್ದು, ನಾನು ಯಾರ್ಯಾರು ಫಾಲೋ ಮಾಡ್ತೀನೋ ಎಲ್ಲಾರ್ದು ನಾನು ಪೋಸ್ಟ್ಸ್ ನೋಡ್ತೀನಿ. ಸೊ ನಂಗೆ ಆಲ್ಮೋಸ್ಟ್ ಎಲ್ಲಾರ್ದು ಇಷ್ಟ ಆಗುತ್ತೆ. ಬಟ್ ನನಗೋಸ್ಕರ ಪೋಸ್ಟ್ ಮಾಡೋರು ಒಬ್ಬರದ್ದು ಯಾವ್ದು ಇಷ್ಟ ಅಂದರೆ ಲೈಕ್ ಅರ್ಚನಾ ಅವರು ಕ್ರಿಯೇಟ್ ಮಾಡಿರೋ ಫ್ಯಾನ್ ಪೇಜ್ ಬಂದ್ಬಿಟ್ಟು ತುಂಬಾ ಚೆನ್ನಾಗಿರೋ ಪೋಸ್ಟ್ಸ್ ಆಗ್ತಾರೆ ನನಗೋಸ್ಕರ. ನಾನೊಂದು ಪ್ರತಿಯೊಂದು ನೋಡ್ಬಿಟ್ಟು ನಾನೆಲ್ಲ ಸ್ಕ್ರೀನ್ ರೆಕಾರ್ಡ್ ಮಾಡಿಬಿಟ್ಟು ನನ್ನ ಫ್ಯಾಮಿಲಿಗೆ ಕಳಿಸಿದ್ದೆ. ಬಿಕಾಸ್ ಸೊ ನಮ್ಮ ಅಪ್ಪ ಅಮ್ಮ ಅಣ್ಣ 3 ಜನ ನೋಡ್ಬಿಟ್ಟು ತುಂಬಾ ಖುಷಿ ಪಟ್ಟರು. ಫಸ್ಟ್ ಆಫ್ ಆಲ್ ಅವ್ರು ನಂಬಿಲ್ಲ ನನಗೋಸ್ಕರ ಯಾರೋ ಒಬ್ರು ಈ ಥರ ಮಾಡ್ತಿದ್ದಾರೆ ಅಂತ. ಬಟ್ ನಾನು ಹೇಳ್ದೆ ಇಲ್ಲ, ಅವ್ರು ಅಂದ್ಕೊಂಡಿದ್ರು ನಾನೇ ಮಾಡ್ಕೊತಾ ಇದ್ದೀನಿ ಅಂತ. ನಾನು ಹೇಳ್ದೆ ಇಲ್ಲ, ಲೈಕ್ ಒಂದು ಫ್ಯಾನ್ ಪೇಜ್ ಓಪನ್ ಮಾಡಿದ್ದಾರೆ ಅದರಲ್ಲಿ ಮಾಡ್ತಿರೋದು ಅಂತ. ಸೊ ನಂಗೆ ಅವ್ರು ಪೋಸ್ಟ್ ಮಾಡೋದು ಪ್ರತಿಯೊಂದು ಇಷ್ಟ ಆಗುತ್ತೆ. ಆ್ಯಂಡ್ ಇವರು ಕೇಳಿರೋ ಲಾಸ್ಟ್ ಕ್ವೆಶನ್ ಬಂದು, ಯಾರ ಕವಿತೆ ಓದೋಕ್ಕೆ ನಿಮಗೆ ತುಂಬ ಇಷ್ಟ? ನಾನು ಕವಿತೆ ಅಷ್ಟೊಂದು ಓದಲ್ಲ. ನಾನು ಓದ್ತೀನಿ ಅಂದರೆ ಅದು ಸುಳ್ಳು ಹೇಳ್ದಂಗೆ ಆಗುತ್ತೆ. ಸೊ ನಾನು ಕವಿತೆ ಓದಲ್ಲ. ಸೊ ನಾನು ಸ್ಪೆಸಿಫಿಕ್ ಆಗಿ ಯಾರ ಕವಿತೆ ಇಷ್ಟ ಅಂತ ಹೇಳೋಕ್ಕೂ ಆಗಲ್ಲ. ಸೊ ಇದನ್ನ ಹೇಳ್ತಾ ಯೂಟ್ಯೂಬಲ್ಲಿ ಕಮೆಂಟ್ ಸೆಕ್ಷನ್ ಮುಗೀತು. ನೆಕ್ಸ್ಟ್ ಇನ್ಸ್ಟಾಗ್ರಾಮ್ಗೆ ಹೋಗೋಣ. ಸೊ ಇನ್ಸ್ಟಾಗ್ರಾಮಲ್ಲಿ ನಾನು ಸ್ಪೆಸಿಫಿಕ್ ಆಗಿ ಒಬ್ಬರು ಕಮೆಂಟ್ ಅಂತ ಸೆಲೆಕ್ಟ್ ಮಾಡಿಲ್ಲ. ನಾನು ಇನ್ಸ್ಟಾಗ್ರಾಮಲ್ಲಿ ಒಂದು ಸ್ಟೋರಿನ ಹಾಕಿದ್ದೆ, ನಿಮ್ಮ ಕ್ವೆಶನ್ಸ್ ಕೆಳಗಡೆ ಕೇಳಿ ನಾನು ಮೋಸ್ಟ್ ರಿಪೀಟೆಡ್ ಕ್ವೆಶನ್ಸ್ನ ನಾನು ಆನ್ಸರ್ ಮಾಡ್ತೀನಿ ಅಂತ. ಸೊ ಇದರಲ್ಲಿ ನನಗೆ ಮೋಸ್ಟ್ ರಿಪೀಟೆಡ್ ಕ್ವೆಶನ್ ಬಂದು, ನಾನು ಯಾವಾಗ ವಾಪಸ್ ಇಂಡಿಯಾಗೆ ಬರ್ತೀನಿ ಅಂತ. ವೆನ್ ಆಮ್ ಐ ಕಮಿಂಗ್ ಬ್ಯಾಕ್ ಟು ಇಂಡಿಯಾ ಆರ್ ಬ್ಯಾಂಗ್ಳೂರ್? ಸೊ ನಾನು ಮೆನ್ಷನ್ ಮಾಡಿದ್ದೀನಿ ಯೂಟ್ಯೂಬ್ ವೀಡಿಯೋಸಲ್ಲಿ ಕೂಡ, ನಾನು ಜುಲೈಯಲ್ಲಿ ವಾಪಸ್ ಬರ್ತಾ ಇದ್ದೀನಿ ಇಂಡಿಯಾಗೆ. ಜುಲೈಲಿ ನಂದು ಗ್ರ್ಯಾಜುಯೇಷನ್ ಎಕ್ಸಾಮ್ ಕಂಪ್ಲೀಟ್ ಆಗಿಬಿಟ್ಟು ಡಾಕ್ಯುಮೆಂಟ್ಸ್ ಎಲ್ಲ ಅಟೆಸ್ಟೇಷನ್ ಆಗಿಬಿಟ್ಟು ನನ್ನ ಕೈಯಲ್ಲಿ ಬರುತ್ತೆ. ಸೊ ಇದಾದಮೇಲೆ ಹೀಗೆ ಅಪಾರ್ಟ್ಮೆಂಟ್ ಕಾಂಟ್ರಾಕ್ಟ್ ಯಾವಾಗವರೆಗೂ ಇರುತ್ತೋ ಆವಾಗವರೆಗೂ ಇತ್ತು ನಾನು ವಾಪಸ್ ಬರ್ತೀನಿ. ಬಿಕಾಸ್ ವೀಸಾನ ನಾನು ವೇಸ್ಟ್ ಮಾಡೋಕ್ಕೆ ಇಷ್ಟಪಡಲ್ಲ. ಇಲ್ಲಿರೋ ಜಾಗನೆಲ್ಲ ಎಕ್ಸ್ಪ್ಲೋರ್ ಮಾಡಿ ಬರ್ತೀನಿ ನಾನು. ವೀಸಾ ನಂದು ಜುಲೈ 30ವರೆಗೂ ಇದೆ. ಸೊ ಆದಷ್ಟು ಎಕ್ಸ್ಪ್ಲೋರ್ ಮಾಡಿಬಿಟ್ಟು ಈ ಅಪಾರ್ಟ್ಮೆಂಟ್ ಕಾಂಟ್ರಾಕ್ಟ್ ಲಾಸ್ಟ್ ಯಾವ ದಿನ ಇರುತ್ತೋ ಆ ದಿನಕ್ಕೆ ನಾನು ಬರ್ತೀನಿ. ಸೊ ಇದು ಫಸ್ಟ್ ಕ್ವೆಶನ್ಗೆ ಆನ್ಸರ್. ಸೊ ನೆಕ್ಸ್ಟ್ ಕ್ವೆಶನ್ ಬಂದ್ಬಿಟ್ಟು, ವಾಟ್ಸ್ ಮೈ ಏಜ್? ನನ್ನ ವಯಸ್ಸು ಎಷ್ಟು ಅಂತ. ಸೊ ನನ್ನ ವಯಸ್ಸು ಬಂದು, ನಾನು ರೀಸೆಂಟ್ಲಿ ಫೆಬ್ರವರಿಗೆ ನಾನು 24 ಟರ್ನ್ ಆದೆ. ಸೊ ನನಗೆ ಇವಾಗ 24 years and 3 months ಸ್ಪೆಸಿಫಿಕ್ ಆಗಿ ಹೇಳಬೇಕು ಅಂದರೆ. ಎನಿವೇ, ಸೊ ನೆಕ್ಸ್ಟ್ ಕ್ವೆಶನ್. ಈ ಕ್ವೆಶನ್ ಸ್ವಲ್ಪ ಚೆನ್ನಾಗಿದೆ. ಬಿಕಾಸ್ ವೈ ಡಿಡ್ ಐ ಚೇಂಜ್ ಫ್ರಮ್ ಚೈತನ್ಯ ಟು JNC? ನಾನು ಪ್ರೀವಿಯಸ್ಲಿ ಒಂದು ವಿಡಿಯೋಲಿ ಮೆನ್ಷನ್ ಮಾಡಿದ್ದೆ, ನಾನು ಏನಕ್ಕೆ ಚೈತನ್ಯ ಇಂದ JNC, ಫಸ್ಟ್ PU ಅಲ್ಲಿ ಚೈತನ್ಯ, ಸೆಕೆಂಡ್ PU ಅಲ್ಲಿ JNC ಏನಕ್ಕೆ ಚೇಂಜ್ ಮಾಡಿದೆ, ಒಂದಿನ ಫ್ಯೂಚರಲ್ಲಿ ಒಂದು ವಿಡಿಯೋದಲ್ಲಿ ಹೇಳ್ತೀನಿ ಅಂತ ನಾನು ಮೆನ್ಷನ್ ಮಾಡಿದ್ದೆ. ಅದನ್ನ ನೆನ್ಪಿಟ್ಕೊಂಡು ಕ್ವೆಶನ್ಸ್ ಕೇಳಿದ್ದಾರೆ. ಫಸ್ಟ್ ಥ್ಯಾಂಕ್ ಯು ಸೋ ಮಚ್ ನನ್ನ ವಿಡಿಯೋ ನೋಡ್ಬಿಟ್ಟು ನೆನ್ಪಿಟ್ಕೊಂಡಿದ್ದಕ್ಕೆ. ಸೊ ಇದಕ್ಕೆ ನಾನು ಈ ಸ್ಟೋರಿನ ಹೇಳೋಕೆ ಇಷ್ಟಪಡ್ತೀನಿ. ಇವಾಗ ಇದಕ್ಕೆ ಸ್ವಲ್ಪ ರಿಲ್ಯಾಕ್ಸ್ ಆಗ್ತೀನಿ ಬಿಕಾಸ್ ಸ್ವಲ್ಪ ಸ್ಟೋರಿ ಚೆನ್ನಾಗಿದೆ. ನನಗೆ ಹೇಳೋಕ್ಕೆ ಸ್ವಲ್ಪ ಕ್ಯೂರಿಯಸ್ ಆಗಿದೆ. ಸೊ ಸ್ಟೋರಿನ ಸ್ಟಾರ್ಟ್ ಮಾಡ್ತೀನಿ. ಫಸ್ಟ್ ಆಫ್ ಆಲ್, ನನಗೆ ಚೈತನ್ಯ
ಚೈತನ್ಯ ನಾರಾಯಣ ಅನ್ನೋ ಕಾಲೇಜ್ ಎಕ್ಸಿಸ್ಟ್ ಆಗಿದೆ ಅಂತ ಗೊತ್ತಾಗಿದೆ ನಾನು 10th ಅಲ್ಲಿ ಇದ್ದಾಗ. ನಂಗೆ ಅದಕ್ಕಿಂತ ಮುಂಚೆ ಚೈತನ್ಯ ನಾರಾಯಣ ಅನ್ನೋ ಇನ್ಸ್ಟಿಟ್ಯೂಷನ್ ಇರುತ್ತೆ ಅಂತಾನೆ ನನಗೆ ಗೊತ್ತಿರಲಿಲ್ಲ. ಇದೊಂದು ದೊಡ್ಡ ಮಹಾಪಾಪ, ಈ ಭೂಮಿ ಮೇಲೆ ಇರೋದಕ್ಕೆ ಅದೊಂದು ದೊಡ್ಡ ಮಹಾಪಾಪ ಈ ಚೈತನ್ಯ ನಾರಾಯಣ ಅನ್ನೋ ಇನ್ಸ್ಟಿಟ್ಯೂಷನ್ಸ್. ನಾನು ಲೈಫಲ್ಲೇ ಮರೆಯಲ್ಲ ಇನ್ಸ್ಟಿಟ್ಯೂಷನ್ಸ್ನ. ನನಗೆ ನಿಜವಾಗ್ಲೂ ಇಷ್ಟನೇ ಇಲ್ಲ. ಅಷ್ಟು ವರ್ಷದ ಹಿಂದೆ ಇರೋ ಕೋಪ ಇವಾಗ ಬರ್ತಿದೆ ನನಗೆ ನೆನ್ಸ್ಕೊಂಡ್ರೆ. ಕೋಪನೂ ಬರ್ತಿದೆ, ಜೊತೆಗೆ ನಗುನೂ ಬರ್ತಿದೆ, ಜೊತೆಗೆ ಖುಷಿನೂ ಆಗ್ತಿದೆ. ಮಿಕ್ಸ್ಡ್ ಫೀಲಿಂಗ್ಸ್ ಅಂತ ಹೇಳಕ್ ಇಷ್ಟಪಡ್ತೀನಿ. ಸೊ ಏನಕ್ಕೆ ನಾನು ಚೈತನ್ಯ ಚೂಸ್ ಮಾಡಿದೆ ಅಂದ್ರೆ, ಯಾರೋ ಹೀಗೆ ಬಂದು ನಮ್ಮ ಅಪ್ಪ ಅಮ್ಮ ಕಿವಿಗೆ ಹಾಕಿದ್ರು ಚೈತನ್ಯ ಇನ್ಸ್ಟಿಟ್ಯೂಷನ್ ತುಂಬಾ ಚೆನ್ನಾಗಿದೆ, MBBS ಸೀಟ್ ಆರಾಮಾಗಿ ಸಿಗುತ್ತೆ, ಟೀಚಿಂಗ್ ಸೂಪರ್ ಆಗಿದೆ, ಹಂಗೆ ಹಿಂಗೆ ಅಂತ ಚೆನ್ನಾಗಿ ಹೇಳಿದ್ರು. ನಾನು ಓದಿದ್ ಕ್ರೈಸ್ಟ್ ಸ್ಕೂಲ್. ಸೊ ಕ್ರೈಸ್ಟ್ ಸ್ಕೂಲ್ ಇಂದ ಕೆಲವೊಂದು ಹುಡುಗಿರು ಲೈಕ್ ಈ ಚೈತನ್ಯ ಅನ್ನೋ ಕೋರಮಂಗಲ ಬ್ರಾಂಚ್ಗೆ ಸೇರ್ಕೊಂಡ್ರು. ಲೈಫಲ್ಲಿ ಮಾಡಿರೋ ದೊಡ್ಡ ತಪ್ಪು ಅಂತ ಹೇಳೋಕೆ ಇಷ್ಟಪಡ್ತೀನಿ. ಕೋರಮಂಗಲ ಚೈತನ್ಯ ಬ್ರಾಂಚ್ಗೆ ಸೇರ್ಬಿಟ್ಟು ಫಸ್ಟ್ ಆಫ್ ಆಲ್ ಕ್ಯಾಂಪಸ್ ಲೈಫ್ ಅನ್ನೋದೇ ಇಲ್ಲ ಅಲ್ಲಿ. 10th ಆದ್ಮೇಲೆ ನಾವು ಎಕ್ಸೈಟ್ಮೆಂಟ್ ಇರುತ್ತೆ, ಸ್ವಲ್ಪ PUC ಲೈಫ್ ಚೆನ್ನಾಗಿರುತ್ತೆ, ಕಲರ್ ಡ್ರೆಸ್ ಹಾಕೋಬಹುದು, ಹಾಗೆ ಹೀಗೆ ಅಂತ ಒಂದು ಕನ್ಸು ಕಟ್ಕೊಂಡಿರ್ತೀವಿ 10th ಸ್ಟ್ಯಾಂಡರ್ಡ್ ಅಲ್ಲಿ. ಅದೆಲ್ಲ ಬಂದು ಆ ಕನಸಿಗೆ ನೀರು ಉಯ್ದಂಗ ಆಯ್ತು ಚೈತನ್ಯಕ್ಕೆ ಬಂದು. ಆ ಕ್ಯಾಂಪಸ್ಸೇ ಒಂದು ಪೆಟ್ಟಿಗೆ ತರ ಇತ್ತು. ಕ್ಯಾಂಪಸ್ ಪಾರ್ಕಿಂಗ್ ಏರಿಯಾ ಬಿಟ್ಟು ಏನೂ ಇಲ್ಲ, ಬಿಲ್ಡಿಂಗ್ ಒಂದು ಪೆಟ್ಟಿಗೆ ತರ ಇತ್ತು. ಫೀಸ್ ಕೂಡ ಅಷ್ಟೇ, 1.5 ಲಕ್ಷ ತಗೊಂಡ್ರು ಫೀಸು. ಟೀಚಿಂಗ್ ಫ್ಯಾಕಲ್ಟಿ ಆದ್ರೂ ಚೆನ್ನಾಗಿರುತ್ತೆ ಅನ್ಕೊಂಡೆ, ಅದು ಕೂಡ ವರ್ಸ್ಟ್. ಅಲ್ಲಿರೋ ಟೀಚರ್ಸ್ಗೆ ನೆಟ್ಟಿಗೆ ಇಂಗ್ಲಿಷು ಬರ್ತಿರ್ಲಿಲ್ಲ, ಕನ್ನಡನೂ ಬರ್ತಿರ್ಲಿಲ್ಲ. ಅವ್ರು ಮಾತಾಡ್ತಾ ಇದ್ದಿದ್ದು ತೆಲುಗು ಅಲ್ಲೇ. ನನಗೆ ಅರ್ಥ ಆಗುತ್ತೆ ಓಕೆ, ಬಟ್ ಅಲ್ಲಿರೋರು ಏನ್ ಮಾಡ್ತಾರೆ, ಬೇರೆಯವ್ರು ಏನ್ ಮಾಡ್ತಾರೆ. ವರ್ಸ್ಟ್ ಇನ್ಸ್ಟಿಟ್ಯೂಷನ್ ಎವರ್. ಯಾರು ಸೇರ್ಬೇಡಿ ಚೈತನ್ಯ ನಾರಾಯಣಗೆ, ಬೇಡ ಬೇಡ. ಸ್ಪೆಷಲಿ ಕೋರಮಂಗಲ ಬ್ರಾಂಚ್. ಕೆಲವ್ರಿಗೆ ಇಷ್ಟ ಆಗಿರ್ಬೋದು ಆ ಬ್ರಾಂಚ್, ಬಟ್ ನನಗೆ ನನ್ನ ಫ್ರೆಂಡ್ಸ್ಗೆ ವರ್ಸ್ಟ್ ಎಕ್ಸ್ಪೀರಿಯನ್ಸ್. ನಾನು 92.8% ತೆಗೆದವಳು 10th ಅಲ್ಲಿ. 69 ಏನೋ ಫಸ್ಟ್ PU ದಲ್ಲಿ 69 ಇಳಿದ್ಬಿಟ್ಟೆ. ನನಗೆ ಆ ನಾಚಿಕೆ ಆಗ್ತಿತ್ತು, ಏನಿದು ನನ್ನ ಪರ್ಸೆಂಟೇಜ್ ಹಿಂಗ್ ಬಂದಿದೆ ಅಂತ. ಫಸ್ಟ್ ಆಫ್ ಆಲ್ ಅವರು ಇಂಟಿಗ್ರೇಷನ್ ಕ್ಲಾಸಸ್ ಅಂತ ತಗೊಂತಾರೆ. ಇಂಟಿಗ್ರೇಷನ್ ಕ್ಲಾಸಸ್ಗೆ ಅವ್ರ ಬುಕ್ಸ್ ನಮ್ಗೆ ಕೊಡ್ತಾರೆ ಓದ್ಕೊಳ್ಳಿ ಅಂತ. ಪಾಠ ಮಾಡ್ತಿದ್ದ ಲ್ಯಾಂಗ್ವೇಜ್ ನಮ್ಗೆ ಅರ್ಥ ಆಗ್ತಿರ್ಲಿಲ್ಲ, ಅಂದ್ರೆ ಅವ್ರು ಯೂಸ್ ಮಾಡ್ತಿದ್ದ ಸ್ಲ್ಯಾಂಗ್ ನಮ್ಗೆ ಅರ್ಥ ಆಗ್ತಿರ್ಲಿಲ್ಲ. ಇಂಟಿಗ್ರೇಟೆಡ್ ಕೋಚಿಂಗ್ ಬೇರೆ. ಅದು ಏನು ಇಂಟಿಗ್ರೇಟೆಡ್ ಕೋಚಿಂಗ್ ಅಂದ್ರೆ ನೀಟ್ ಮತ್ತೆ JEE ಕ್ಲಾಸಸ್ ಅವರೇ ತಗೊಂತಾರೆ. ನಾನು ನೀಟ್ ಆಪ್ಟ್ ಮಾಡಿದ್ರಿಂದ ನಮ್ಗೆ ಬರೀ ನೀಟ್ ಕಂಟೆಂಟ್ ಮಾತ್ರ ಹೇಳ್ಕೊಡ್ತಿದ್ರು. ಡೌಟ್ ಕೇಳಿದ್ರೆ ಜೂನಿಯರ್ ಲೆಕ್ಚರರ್ಸ್ ಅಂತ ಇರ್ತಾರೆ, ಅವ್ರ ಹತ್ರ ಡೌಟ್ ಕೇಳ್ಬೇಕಂತೆ. ಅವ್ರಿಗೆ ಇದ್ದಿದ್ದು ಏನು ಗೊತ್ತಿಲ್ಲ, ನಾವೇ ಅವ್ರಿಗೆ ಎಕ್ಸ್ಪ್ಲೇನ್ ಮಾಡೋ ತರ ಸಿಚುವೇಶನ್ ಇರ್ತಿತ್ತು. ಸೊ ಟೀಚರ್ಸ್ ಬಗ್ಗೆ ಹೇಳಬೇಕು ಅಂದ್ರೆ, ಟೀಚರ್ಸ್ ಒಬ್ಬೊಬ್ರು ಒಂಥರ ಲೈಕ್ ಒಬ್ರು ಫನ್ನಿ ಆಗಿರ್ತಾರೆ, ಒಬ್ರು ತುಂಬಾ ಸ್ಟ್ರಿಕ್ಟ್ ಆಗಿರ್ತಾರೆ, ಒಬ್ರು ನಾರ್ಮಲ್ ಆಗಿ ವಿಷಯನೇ ಇರಲ್ಲ ಅದರಲ್ಲಿ, ಅದಕ್ಕೆ ಕೋಪ ಮಾಡ್ಕೊಂಡು ಪ್ರಿನ್ಸಿಪಲ್ ರೂಮಿಗೆ ಕಳಿಸ್ತಾರೆ. ಒಬ್ಬೊಬ್ರು ಒಂದೊಂದು ಟೀಚರ್ ವಿಚಿತ್ರವಾಗಿದ್ರು. ಲೈಕ್ ನನಗೆ ಪರ್ಸನಲಿ ನಂಗೊಂದು ಪನಿಷ್ಮೆಂಟ್ ಸಿಕ್ಕಿತ್ತು. ಆ ಪನಿಷ್ಮೆಂಟು ನಾನೇನು ನನ್ನ ಬುಕ್ಕಲ್ಲಿ ನನಗೊಂದು ಅಭ್ಯಾಸ ಇತ್ತು ಮುಂಚೆ. ಬುಕ್ಕಲ್ಲಿ ನನ್ನ ಒಂದು ಸ್ವಂತ ಬುಕ್ಕು, ನನ್ನ ಸ್ವಂತ ಬುಕ್ಕಲ್ಲಿ ನಾನು ಲಿಪ್ ಬಾಮ್ ಹಾಕೊಂತಿದ್ದೆ. ಅವಾಗ ಲಿಪ್ ಬಾಮ್ ಹಾಕೊಂಡು ಸುಮ್ಮನೆ ಈ ತರ ಮಾಡ್ಕೊಂತಿದ್ದೆ, ಲೈಕ್ ಲಿಪ್ ಪ್ರಿಂಟ್ ಬರ್ತಾರ ಮಾಡ್ಕೊಂತಿದ್ದೆ ಬುಕ್ಕಲ್ಲಿ. ಈ ಬುಕ್ ನ ನೋಡ್ಬಿಟ್ಟು ಒಂದು ಟೀಚರ್ ನನಗೆ ಪ್ರಿನ್ಸಿಪಲ್ ರೂಮ್ಗೆ ಕಳ್ಸಿಬಿಟ್ರು. ಬುಕ್ಕಲ್ಲಿ ಲಿಪ್ ಪ್ರಿಂಟ್ ಮಾರ್ಕ್ ಇತ್ತಂತೆ, ಇದಕ್ಕೆ ನಂಗೆ ಪ್ರಿನ್ಸಿಪಲ್ ರೂಮ್ಗೆ ಕಳ್ಸಿಬಿಟ್ರು. ಇದಕ್ಕೆ ಪ್ರಿನ್ಸಿಪಲ್ ಏನ್ ಮಾಡಿದ್ರು, ನನ್ನ ಪೇರೆಂಟ್ಸ್ ನ ಕೂಡ ಕರ್ಸಿದ್ರು. ಇಷ್ಟು ಚಿಕ್ಕ ವಿಷಯಕ್ಕೆ ನನ್ನ ಓನ್ ಬುಕ್ಕಲ್ಲಿ, ನನ್ನ ಸ್ವಂತ ಬುಕ್ಕಲ್ಲಿ ನನ್ನ ಲಾಸ್ಟ್ ಪೇಜ್ ಅಲ್ಲಿ ಯಾರ್ಯಾರು ಏನೇನೋ ಗೀಚ್ತಾರೆ, ಅದ್ರ ಬದಲು ನಾನು ನನ್ನ ಲಿಪ್ ಬಾಮ್ ಹಾಕೊಂಡು ಈ ತರ ಮಾಡ್ಕೊಂತಿದ್ದೆ. ಏನೋ ಒಂದು ಚಿಕ್ಕ ಅಭ್ಯಾಸ ಫಸ್ಟ್ PU ಅಲ್ಲಿ. ಈ ತರ ಮಾಡ್ಕೊಳೋದಿಕ್ಕೆ ನನಗೆ ಪ್ರಿನ್ಸಿಪಲ್ ರೂಮ್ಗೆ ಕಳ್ಸಿಬಿಟ್ರು, ನಮ್ಮ ಪೇರೆಂಟ್ಸ್ನ ಕರ್ಸ್ಬಿಟ್ರು, ಅವ್ರಿಗೊಂದು ಅವಮಾನ ಮಾಡಿದ್ರು. ನನಗೆ ಒಂಥರ ಅಸಹ್ಯ ಆಗ್ಬಿಡ್ತು. ನಾನು ಆವತ್ತೇ ಡಿಸೈಡ್ ಮಾಡ್ಕೊಂಡೆ, ನಾನು ಈ ಚೈತನ್ಯದಲ್ಲಿ ಇರಬಾರ್ದಂತ ಆವತ್ತು ನಾನು ಡಿಸೈಡ್ ಮಾಡ್ಕೊಂಡಿದ್ದು. ಏನೋ ಅದೊಂದು ವಿಷಯಕ್ಕಾದ್ರೆ ಪರವಾಗಿಲ್ಲ, ಟೀಚಿಂಗು ಸರಿ ಇರ್ಲಿಲ್ಲ, ನನ್ನ ಮಾರ್ಕ್ಸ್ ಕಮ್ಮಿ ಬರ್ತಿತ್ತು, ಕನ್ನಡ ಕೂಡ ಸರಿಯಾಗಿ ಹೇಳ್ಕೊಡ್ತಿರ್ಲಿಲ್ಲ. ಅಲ್ಲಿ ಇದು ಕನ್ನಡ ಟೀಚರೇ ಸರಿಯಾಗಿ ಹೇಳ್ಕೊಡ್ತಿರ್ಲಿಲ್ಲ, ಕನ್ನಡನೇ ಮಾತಾಡೋಕ್ ಬರ್ತಿರ್ಲಿಲ್ಲ ಅವ್ರು ಯಾರಿಗೂ. ಇನ್ನೊಂದು ವಿಷಯ, ನನ್ನ ಬರ್ಡೇಗೆ ಸ್ಲೀವ್ಲೆಸ್ ಹಾಕೊಂಡು ಹೋಗಿದ್ದೆ, ಲೈಕ್ ಇಷ್ಟು ಸ್ಲೀವ್ಲೆಸ್ ಹಾಕೊಂಡು ಹೋಗಿದ್ದೆ. ಅದಕ್ಕೆ ನಾನು ಬರ್ಡೇ ದಿನನೇ ಎಲ್ಲಾರ ಮುಂದೆನೂ ನನ್ನ ಎಬ್ಸ್ಬಿಟ್ಟು ನನಗೆ ಅವಮಾನ ಮಾಡಿದ್ರು ಬೇರೆ. ಅದು ಯಾರು, ಹುಡುಗ ಟೀಚರ್ ಅಲ್ಲ, ಹುಡುಗಿ ಟೀಚರ್. ಹೆಣ್ಮಕ್ಳೇ ಶತ್ರು ಅಂತ ಆವತ್ ನನ್ನ ಮನ್ಸಿಗೆ ಅನ್ಸೋಕ್ ಸ್ಟಾರ್ಟ್ ಆಯ್ತು. ಬರ್ಡೇ ದಿನ ಅಟ್ಲೀಸ್ಟ್ ಸುಮ್ಮನೆ ಇದ್ಬಿಟ್ಟು ನೆಕ್ಸ್ಟ್ ದಿನ ಅವಮಾನ ಮಾಡಿದ್ರೆ ಓಕೆ, ನಾನು ಹತ್ಕೊಂಡ್ಬಿಟ್ಟೆ ಅವತ್ತು ಆಕ್ಚುಲಿ ನಾನು. ಸೊ ಈ ತರ ಎಲ್ಲ ಅವಮಾನ ಮಾಡಿದ್ರು, ಪೇರೆಂಟ್ಸ್ಗೂ ಅವಮಾನ ಮಾಡಿದ್ರು, ನನ್ಗೆ ಯಾಕೆ ಇಲ್ಲಿ ಇರ್ಬೇಕು ಅಂತ ಅನ್ಸ್ತು, ನಾನು ಬಿಟ್ಟೆ. ನನ್ನ ಜೊತೆ ನನ್ನ ಫ್ರೆಂಡ್ಸ್ ಕೂಡ ಅವ್ರವ್ರ ಪರ್ಸನಲ್ ರೀಸನ್ಸ್ಗೆ ಅವರು ಬಿಟ್ರು. ಇದು ರೀಸನ್ ಏನಕ್ಕೆ ನಾನು ಚೈತನ್ಯದಿಂದ ಜ್ಯೋತಿ ನಿವಾಸ್ ಹೋದೆ ಅಂತ. ಜ್ಯೋತಿ ನಿವಾಸ್ ಏನೂ ಇಲ್ಲ, ಲೈಕ್ ನನಗೆ ಆಬ್ವಿಯಸ್ಲಿ ಆ ಕಾಲೇಜ್ ತುಂಬಾ ಹಳೆ ಕಾಲೇಜ್, ಅಲ್ಲಿ ರೆಪ್ಯುಟೇಷನ್ ಚೆನ್ನಾಗಿತ್ತು, ಅಲ್ಲಿ ಟೀಚಿಂಗ್ ಕೂಡ ಚೆನ್ನಾಗಿತ್ತು, ಆ್ಯಂಡ್ ಅಡ್ಮಿಷನ್ ಕೂಡ ಈಸಿಯಾಗಿ ಸಿಕ್ತು. ಅದಕ್ಕೆ ನಾನು ಹೋದೆ. ನಮ್ಮ ಪೇರೆಂಟ್ಸ್ ಕೂಡ ಸಪೋರ್ಟಿವ್ ಆಗಿದ್ರು ಇದಕ್ಕೆಲ್ಲ. ಸೊ ಅದಕ್ಕೆ ನನಗೆ ಸ್ಮೂತ್ ಆಗಿ ಪ್ರಾಸೆಸ್ ಆಯಿತು.
ಆ್ಯಂಡ್ ಜ್ಯೋತಿ ನಿವಾಸ್ ಆ್ಯಸ್ ಯೂಶುವಲ್ ನನಗೆ ತುಂಬಾ ಚೆನ್ನಾಗಿತ್ತು. ನನ್ನ 3 ಜನ ಫ್ರೆಂಡ್ಸ್ ಜ್ಯೋತಿ ನಿವಾಸ್ ನನ್ನ ಜೊತೆನೇ ಬಂದರು. ಸೊ ನನಗೆ ಜ್ಯೋತಿ ನಿವಾಸ್ ಲೈಫ್ ಸೂಪರ್ ಆಗಿತ್ತು. ಮಾರ್ಕ್ಸ್ ಕೂಡ ಲಾಸ್ಟಲ್ಲಿ 78 ಪಾಯಿಂಟ್ ಎಷ್ಟೋ ಇತ್ತು, ಪರ್ಸೆಂಟೇಜ್ ಬಂತು, ಫಸ್ಟ್ ಕ್ಲಾಸ್ ಬಂತು. ಸ್ಟಡೀಸ್ ಕೂಡ ಇನ್ಕ್ರೀಸ್ ಆಯಿತು, ಎಲ್ಲ ನಾವು ನಾರ್ಮಲ್ಗೆ ಬಂದೆ. ಒಳ್ಳೆ ಡಿಸಿಷನ್ ತಗೊಂಡೆ ಅಂತ ಅನಿಸ್ತು. ನಾನೇನಾದರೂ ಚೈತನ್ಯದಲ್ಲೇ ಇದ್ದಿದ್ದೆ ಸೆಕೆಂಡ್ PU ಕೂಡ ನಾನು 65% ತಗೊಂತಿದ್ದೆ. ಸದ್ಯಕ್ಕೆ ನಾನು JNC ಬಂದಿದ್ದಕ್ಕೆ 78 ಪಾಯಿಂಟ್ ಎಷ್ಟೋ ಇತ್ತು ಗೊತ್ತಿಲ್ಲ. ಸೊ 78% ತಗೊಂಡೆ. ಇದು ಚೈತನ್ಯದಿಂದ ಜ್ಯೋತಿ ನಿವಾಸಿ ಯಾಕೆ ಬಂದೆ ಅಂತ ಸ್ಟೋರಿ. ಸೊ ನೆಕ್ಸ್ಟ್ ಕ್ವೆಶನ್ ಬಂದು, ವಿಲ್ ಐ ಕಂಟಿನ್ಯೂ ಮೇಕಿಂಗ್ ವಿಡಿಯೋಸ್ ಆಫ್ಟರ್ ಕಮಿಂಗ್ ಬ್ಯಾಕ್? ಅಂದರೆ ನಾನು ವಾಪಸ್ ಇಂಡಿಯಾಗೆ ಬಂದುಬಿಟ್ಟು ವಿಡಿಯೋ ಮಾಡೋದನ್ನು ಕಂಟಿನ್ಯೂ ಮಾಡ್ತೀನಾ ಅಂತ. ಖಂಡಿತ ಮಾಡ್ತೀನಿ. ನಾನು ಸೋಷಿಯಲ್ ಮೀಡಿಯಾ, ಯೂಟ್ಯೂಬರ್, ಇನ್ಫ್ಲೂಯೆನ್ಸಿಂಗ್ ಇದೆಲ್ಲ ನನ್ನ ಸೆಕೆಂಡ್ ಜಾಬ್ ಥರ ಇಟ್ಕೊತೀನಿ. ಖಂಡಿತ ನಾನು ಕಂಟಿನ್ಯೂ ಮಾಡ್ತೀನಿ. ಇದನ್ನು ನಾನು ಬಿಡಲ್ಲ. ನಂದು ಪ್ರೈಮರಿ ಜಾಬ್ ಡಾಕ್ಟರ್ ಆಗಿದ್ದರೆ, ನಂದು ಸೆಕೆಂಡ್ರಿ ಜಾಬ್ ಬಂದು ಯೂಟ್ಯೂಬ್, ಸೋಷಿಯಲ್ ಮೀಡಿಯಾ, ಇನ್ಫ್ಲೂಯೆನ್ಸಿಂಗ್ ಏನು ಕರೀತಾರೋ ಅದೊಂದು ಕಾಮನ್ ಟರ್ಮ್ ಸೋಷಿಯಲ್ ಮೀಡಿಯಾ ಅಂತ ಹೇಳೋಕೆ ಇಷ್ಟಪಡ್ತೀನಿ. ಸೊ ನಾನು ಇಂಡಿಯಾಗೆ ವಾಪಸ್ ಬಂದು ಕೂಡ ನಾನು ಯೂಟ್ಯೂಬ್, ಇನ್ಸ್ಟಾಗ್ರಾಮ್, ರೀಲ್ಸ್ ಮಾಡೋದು, ಶಾರ್ಟ್ಸ್ ಮಾಡೋದು, ವಿಡಿಯೋಸ್ ಮಾಡೋದು ಎಲ್ಲ ಕಂಟಿನ್ಯೂ ಮಾಡ್ತೀನಿ. ಸೊ ಇನ್ಸ್ಟಾಗ್ರಾಮ್ ಸೆಕ್ಷನಲ್ಲಿ ಲಾಸ್ಟ್ ಕಾಮನ್ಲಿ ಆಸ್ಕ್ ಕ್ವೆಶನ್ ಬಂದು, ನನಗೆ ಬಾಯ್ ಫ್ರೆಂಡ್ ಇದ್ದಾರಾ ಅಂತ ತುಂಬಾ ಜನ ಕೇಳ್ಬಿಟ್ಟಿದ್ದಾರೆ. ನನಗೆ ಬಾಯ್ ಫ್ರೆಂಡ್ ಇದ್ದಾರಾ, ಲವರ್ ಇದ್ದಾರಾ, ಲವ್ ಆಗಿದೆಯಾ, ಚೈನಾದಲ್ಲಿ ಬಾಯ್ ಫ್ರೆಂಡ್ ಇದ್ದಾರಾ, ಇಂಡಿಯಾದಲ್ಲಿ ಇದ್ದಾರಾ ಅಂತ ತುಂಬಾ ಜನ ಕೇಳ್ಬಿಟ್ಟಿದ್ದಾರೆ. ಸೊ ನನಗೆ ಬಾಯ್ ಫ್ರೆಂಡ್ ಇಲ್ಲ. ನನಗೆ ಯಾವುದು ಬಾಯ್ ಫ್ರೆಂಡ್ ಇಲ್ಲ. ಅಂದರೆ ಬಾಯ್ ಆಸ್ ಅ ಫ್ರೆಂಡ್ ಇದ್ದಾರೆ, ಬಟ್ ಬಾಯ್ ಫ್ರೆಂಡ್ ಇಲ್ಲ. ಸೊ ಇದನ್ನ ಹೇಳೋಕೆ ಇಷ್ಟಪಡ್ತೀನಿ. ಸೊ ನಿಮ್ಮ ಡೌಟ್ ಕ್ಲಿಯರ್ ಆಗಿದೆ ಅನ್ಕೊಂತೀನಿ. ಸೊ ಇದನ್ನ ಹೇಳ್ತಾ 10K ಸ್ಪೆಷಲ್ ಕ್ವೆಶನ್ ಆನ್ಸರ್ ಸೆಗ್ಮೆಂಟ್ ಮುಗಿತಾ ಬಂತು. ಈ ಕ್ವೆಶನ್ಗೆಲ್ಲ ಆನ್ಸರ್ ಮಾಡ್ತಾ ನನ್ನ ಪರಿಚಯ ನಿಮ್ಗೆ ಇನ್ನಷ್ಟು ಆಗಿದೆ ಅನ್ಕೊಂತೀನಿ. ಇಷ್ಟು ದಿನ ನಾನು ಇಷ್ಟು ಡೀಟೇಲ್ ಆಗಿ ನನ್ನ ಬಗ್ಗೆ ಹೇಳ್ಕೊಂಡಿರ್ಲಿಲ್ಲ. ಈ ಕ್ವೆಶನ್ ಆನ್ಸರ್ ವಿಡಿಯೋ ಮುಖಾಂತರ ನನ್ನ ಬಗ್ಗೆ ಕೂಡ ನಿಮ್ಗೆ ಇನ್ನಷ್ಟು ತಿಳಿತು ಅಂತ ನಾನು ಅನ್ಕೊಂತೀನಿ. ಸೊ ಮುಂದೆ 100K ರೀಚ್ ಆದಾಗ ನಾನು ನೆಕ್ಸ್ಟ್ ಕ್ವೆಶನ್ ಆನ್ಸರ್ ಸೆಗ್ಮೆಂಟ್ ಮಾಡ್ತೀನಿ. ಲೈಕ್ ಅಲ್ಲಿವರೆಗೂ ನಾನು ಕ್ವೆಶನ್ ಆನ್ಸರ್ ಸೆಗ್ಮೆಂಟ್ ನ ಮಾಡಲ್ಲ. ಸೊ ನಿಮ್ಮೆಲ್ಲರಿಗೂ 50K ಅಂದರೆ 50,000 ಸಬ್ಸ್ಕ್ರೈಬರ್ಸ್ಗೆ ಕ್ವೆಶನ್ ಆನ್ಸರ್ ಸೆಗ್ಮೆಂಟ್ ಬೇಕು ಅಂದರೆ ಅಕಸ್ಮಾತು ಈ ಕೆಳಗಡೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ನಾನು 50Kಗೂ ನಾನು ಒಂದು ಸ್ಪೆಷಲ್ ಕ್ವೆಶನ್ ಆನ್ಸರ್ ಸೆಗ್ಮೆಂಟ್ನ ಮಾಡ್ತೀನಿ. ಬಟ್ 50K ರೀಚ್ ಆಗೋದು ಯಾವಾಗೂ ನನಗೆ ಗೊತ್ತಿಲ್ಲ. 10K ರೀಚ್ ಆಗೋಕ್ಕೆ 6 ತಿಂಗಳು ಆಯಿತು. ಸೊ 50K ರೀಚ್ ಆದಾಗ ನಾನು ನೆಕ್ಸ್ಟ್ ನಿಮಗೆ ಬೇಕು ಅಂದರೆ ಹೇಳಿ, ಇಲ್ಲಾಂದರೆ ನಾನು ಡೈರೆಕ್ಟಾಗಿ 100Kಗೆ ನಾನು ನೆಕ್ಸ್ಟ್ ಕ್ವೆಶನ್ ಆನ್ಸರ್ ಸೆಗ್ಮೆಂಟ್ನ ಮಾಡ್ತೀನಿ. ಸೊ ಇದನ್ನ ಹೇಳ್ತಾ ಈ ವಿಡಿಯೋ ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಮತ್ತೊಮ್ಮೆ ನಂಗೆ ಸಪೋರ್ಟ್ ಮಾಡಿ, ಯೂಟ್ಯೂಬಲ್ಲಿ ನನಗೆ ಸಬ್ಸ್ಕ್ರೈಬ್ ಮಾಡಿ, ಇನ್ಸ್ಟಾಗ್ರಾಮಲ್ಲಿ ನನ್ನ ಫಾಲೋ ಮಾಡ್ತಿರೋರಿಗೆಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್. ಹೋಲ್ ಹಾರ್ಟೆಡ್ಲಿ ನಿಮಗೆ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಜೊತೆಗೆ ಅಪ್ಪ, ಅಮ್ಮ, ಅಣ್ಣ, ಅತ್ತಿಗೆ ಆ್ಯಂಡ್ ನನ್ನ ಫ್ರೆಂಡ್ಸ್ ಎಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್. ನಿಮಗೆ ನನ್ನ ಕಂಟೆಂಟ್ಸ್ ಇಷ್ಟ ಆಗಿದ್ರೆ, ಇದೇ ಥರ ಕಂಟೆಂಟ್ ನೀವು ನೋಡ್ತಾ ಇರಬೇಕು ಅಂದರೆ ದಯವಿಟ್ಟು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮ್ಮ ಫ್ಯಾಮಿಲಿ, ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ. ನಿಮ್ಗೆ ಏನೇ ಅನಿಸಿಕೆ ಇದ್ರು, ನಿಮ್ಗೆ ಏನೇ ಅಭಿಪ್ರಾಯ ಇದ್ರು ದಯವಿಟ್ಟು ಈ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ನಾನು ಎಲ್ಲದಕ್ಕೂ ಆನ್ಸರ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಈ ವಿಡಿಯೋ ಇಲ್ಲಿಗೆ ಮುಗೀತು. ಮತ್ತಿನ್ನೊಂದು ವಿಡಿಯೋ ಸಿಗೋಣ. ಓಕೆ, ಬಾಯ್ ಬಾಯ್. ಜೈ ಜಿಯಾನ್.